ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 26ನೇ ತಾರೀಕು ಮಾರ್ಚ್ 2026 ಗುರುವಾರ. ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ಅಷ್ಟಮಿ ತಿಥಿ, ಆರುದ್ರಾ ನಕ್ಷತ್ರ, ಶೋಭನ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ನಮಗೆ ತೊಂದರೆಗಳು, ಸಮಸ್ಯೆಗಳು, ಲಾಭಗಳು, ನಷ್ಟಗಳು ತುಂಬ ತಿಳಿದವರು ಪ್ರತಿಯೊಂದನ್ನು ಯೋಚಿಸ್ತಾರೆ, ಆಲೋಚಿಸ್ತಾರೆ, ಪರಾಮರ್ಶಿಸ್ತಾರೆ, ವಿಮರ್ಶಿಸ್ತಾರೆ, ಸಮಯ ತೆಗೆದುಕೊಳ್ಳುತ್ತಾರೆ ಮಕ್ಕಳೇ. ದುಡುಕೋಲ್ಲ, ಆ ಥರ ಪಡೋಲ್ಲ. ತುಂಬ ಒಂದು ವಿಶೇಷ ಏನಂದ್ರೆ, ಶತಕೋಟಿ ದಾರಿದ್ರ್ಯಗಳಿಗೆ ಇದ್ದರೆ ಅನಂತ ಕೋಟಿ ಉಪಾಯಗಳು ಇರುತ್ತವೆ ಅನ್ನೋದು ದೊಡ್ಡವರ ನಂಬಿಕೆ. ಒಂದು 100 ಸಮಸ್ಯೆ ಇದೆ ಗುರುಗಳೇ. ತುಂಬಾ ಜನ ಹೇಳುದು, ಅಯ್ಯೋ ನಿಮ್ದು ಸಮಸ್ಯೆ ಅಲ್ಲ, ನಿಜ ಹೇಳ್ತೀನಿ, ನಿಮ್ಗದು ಭ್ರಮೆ, ನಿಮ್ಮ ಭ್ರಮೆ. ಈ ಕ್ಷಣ ಕಳೆದು ಹೋಗುತ್ತದೆ. ಇದನ್ನೇ ಅರ್ಜುನರಿಗೆ ಕೃಷ್ಣರು ಹೇಳಿತ್ತು. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಆದ್ರೆ ಸಾಮಾನ್ಯರು ನಾವಾಗಲ್ಲ. ಆ ನಿಮಿಷಕ್ಕೆ ಫ್ರಸ್ಟ್ರೇಟ್ ಆಗಿ, ಆ ನಿಮಿಷಕ್ಕೆ ಉದ್ವಿಗ್ನತೆ ಆಗಿ, ಆ ನಿಮಿಷಕ್ಕೆ ದುಃಖ ತಪ್ತರಾಗಿ, ಆ ನಿಮಿಷಕ್ಕೆ ರಸಿಕತೆ ಇರ್ಲಿ, ಬೇಜಾರು ಮಾಡ್ಕೋಬೇಡಿ, ತುಂಟುತನ ಇರ್ಲಿ. ದಿನಾ ಪೂರ್ತಿ ರಸಿಕತನ ಸತ್ತೋಗ್ತಾರೆ, ಹಾಳಾಗ್ತಾರೆ. ದಿನಾ ಪೂರ್ತಿ ಕುಡಿತಾ ಸತ್ತೋಗ್ತಾನೆ. ದಿನ ಪೂರ್ತಿ ಅಮೃತ ಸತ್ತೋಗ್ತಾನೆ. ದಿನ ಪೂರ್ತಿ ನಶೆ ಸತ್ತೋಗ್ತಾನೆ. ದಿನ ಪೂರ್ತಿ ಅಧಿಕಾರ, ಮನೆಯಲ್ಲೂ ಅಧಿಕಾರ, ಹೊರಗಡೆನೂ ಅಧಿಕಾರ, ಕೆಲಸದಲ್ಲಿ ಅಧಿಕಾರ, ಬಂಧುಗಳಲ್ಲಿ ಅಧಿಕಾರ, ಸ್ನೇಹಿತರಲ್ಲಿ ಅಧಿಕಾರ, ಸಂಬಂಧಗಳಲ್ಲಿ ಅಧಿಕಾರ, ಹೆಂಡತಿ ಹತ್ರ ಅಧಿಕಾರ, ಗಂಡನ ಹತ್ರ ಅಧಿಕಾರ, ಹೊರಟೋಯ್ತಾನೆ. ನಿತ್ಯ ಕಾಮಿ ಸತ್ತೋಗ್ತಾನೆ. ಕೆಲಸ 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 ಅನ್ನತಕ್ಕಂಥದ್ದು. ನೀವು ಹಾಗೆಯೇ ನೀವು ಕುಳಿತು ಯೋಚನೆ ಮಾಡಿ ನೋಡಿ, ನಿಮಗೆ ಯಾವುದೇ ಬಂದಿರೋ ಸಮಸ್ಯೆ, ಇಂದಿನ ಸಮಸ್ಯೆ ಒಂದು ತಂದು ಇಟ್ಕೊಂಡು ಯೋಚನೆ ಮಾಡಿ. ಅವತ್ತು ನಿಮ್ಮ ಆತ್ಮೀಯರೊಬ್ರು ತೀರ್ಕೊಂಡಾಗ ತುಂಬಾ ಕುಟುಂಬದ ಸದಸ್ಯ ಅಯ್ಯೋ ಅಂತ ಕೂತಿರ್ತವೆ. ತುಂಬಾ ಮುಗಿತು ಜೀವನ ಅನ್ನಿಸ್ಬಿಟ್ಟಿರುತ್ತೆ, ಬೀದಿಗೆ ಬಿದ್ಬಿಟ್ವಿ ಅನ್ಸುತ್ತೆ. ಆದರೂ ಅದನ್ನ ದಾಟ್ಕೊಂಡು ಈಗ ಬಂದಿದ್ದೀರಲ್ಲ, ಆ ಸಮಸ್ಯೆ ನೀವು ಯೋಚನೆ ಮಾಡಿ ನೋಡಿ, ಏನೇನೂ ಅಲ್ಲ ಕಣೋ, ಅವತ್ತು ನಾನು ಫೇಲ್ ಆಗ್ಬಿಟ್ಟೆ. ಪರೀಕ್ಷೆಯಲ್ಲಿ ಫೇಲು, ಯುದ್ಧದಲ್ಲಿ ಫೇಲು, ಸಂಬಂಧದಲ್ಲಿ ಫೇಲು, ಮದುವೆ ವಿಚಾರದಲ್ಲಿ ಫೇಲು, ಕುಟುಂಬ ವಿಚಾರದಲ್ಲಿ ಫೇಲು, ಸಂಬಂಧಗಳಲ್ಲೂ ಫೇಲು, ಪ್ರೀತಿ ವಿಚಾರದಲ್ಲೂ ಫೇಲು. ಯಾವುದಾದ್ರೂ ಒಂದ್ರಲ್ಲಿ ನೀವು ಸೋತಿರ್ತೀರಿ. ಆವತ್ತು ಆ ಸಮಸ್ಯೆ ತಗೊಳ್ಳಿ. ಇವತ್ತು ನೀವು ತಟ್ಟೆಲಿ ಇಟ್ಕೊಂಡು ನೋಡಿ, ಈಗ ನೋಡಿ, ಖಂಡಿತ ನಿಮಗೆ ನಗು ಬರುತ್ತೆ. ಬಿದ್ದು ಬಿದ್ದು ನಗ್ತೀರಿ, ನಾನು ಇಷ್ಟು ತಲೆ ಕೆಡಿಸ್ಕೊಂಡಿದ್ನ. ಕಾಲ ಮುಗಿದು ಹೋಯ್ತು. ಗತಂ ಗತಂ ಜಾತಸ್ಯಂ ಧ್ರುವಂ ಮರಣಂ. ಹೋಗ್ಬಿಟ್ಟಿದೆ ಅಲ್ಲಿ ನೋಡಿ. ಈಗ ನನ್ನ ತಾಯಿ ಹೋದಾಗ ಈಗಲೂ ನಾನು ಒಂಟಿ ಅನ್ಸುತ್ತೆ. ಬದುಕಿನಲ್ಲಿ ಅಮ್ಮ ಕೊಡೋ ಆನಂದ ಬೇರೆ. ಬದುಕಿರುವಷ್ಟು ದಿನ ಅಮ್ಮ ಕೊಡೋ ಆನಂದ ಬೇರೆ, ಸತ್ತಾಗ ಮಗಳು ಕೂಡ ಆನಂದ ಬೇರೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ಏನಕ್ಕೆ ಹೆಣ್ಮಕ್ಳು ಬೇಕು ಅನ್ನೋದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿಲ್ಲ.
ಅಲ್ಲ ಗುರುಗಳು ಹೇಳಿದ್ದು, ಅವ್ರ ಮನೆ ತುಂಬಾ ಹೆಣ್ಮಕ್ಳು, 11 ಜನ. ಏನ್ ಗುರುಗಳೇ ಅಂದ್ರೆ ಹೋಗೋ, ಯಾರಿಗೂ ಗೊತ್ತಿದೆ, ಬದುಕಲಿಕ್ಕೆ ಬದುಕಿರುವಷ್ಟು ದಿನ ಅಮ್ಮ ಬೇಕೋ, ಅಮ್ಮನ ನೆನಪುಗಳಿರ್ಬೇಕು. ಅಮ್ಮ ಅಮ್ಮ ಅನ್ನೋದು, ಅಮ್ಮನಿಗೆ ಮೀರಿದ ದೇವರಿಲ್ಲ. ಆದ್ರೆ ಸತ್ತಾಗ ಅಳಲಿಕ್ಕೆ ಹೆಣ್ಣು ಮಗು ಇರ್ಬೇಕು. ಅವಳೊಬ್ಳೆ ತಬ್ಕೊಂಡು ಅಳೋದು ಅಪ್ಪ ಅಂತ. ಎಂತ ಮಾತಾಡ್ಬಿಟ್ರು ಗೊತ್ತಾ? ನಾನು ನೋಡಿದ್ದೇನೆ ನನ್ನ ಅಕ್ಕ ತಂಗಿರ್ನ, ನನ್ನ ಅಮ್ಮ ಹೋದಾಗ, ಅಮ್ಮ ಏನು ನಮ್ಗಿಲ್ಲಮ್ಮ ಅನ್ನತಕ್ಕಂಥದ್ದು. ಅಮ್ಮನಿಗೆ ಮಾತು ಕೊಟ್ಟಿದ್ದೆ, ಇಲ್ಲಮ್ಮ ಆ ಮಕ್ಕಳನ್ನ ನನ್ನ ಮಕ್ಕಳು ನಾನು ಇರ್ತೇನೆ ಅಮ್ಮ ಅಂತ. ಏನಾದ್ರೂ ಅವ್ರ ಬಗ್ಗೆ ಯೋಚನೆ, ನನ್ನ ಮಾತು ಅಕ್ಕ ನೋಡ್ಬೇಕು. ನೆನ್ನೆ ನಾನು ಒಂದು ಕಾರ್ಯಕ್ರಮ, ಏನೋ ಒಂದು ಬಿಸಿ ಸ್ಕೆಡ್ಯೂಲು, ನಾನು ಕೊಟ್ಟಿದ್ದು ಚೂರ್ಣ ಕುಡ್ದೇನೋ ಫೋನು. ಮನೇಲಿ ಎಲ್ಲರೂ ಇದಾರೆ, ಹೇಳೋಕ್ ಸಂಕೋಚ. ಅದಕ್ಕೆ ಡಬ್ಬ ಎತ್ತಿಟ್ಕೊಂಡಿದ್ಯಾ ಬ್ಯಾಗಲ್ಲಿ, ಓಡಾಡ್ತಿರ್ತೀಯ, ಆಫೀಸಲ್ಲಾದ್ರೂ ಹಾಕೊಂಡು ಕುಡ್ದಿಯೇನೋ? ಆಯ್ತಮ್ಮ ಯೋಚನೆ. ನೀನ್ ಯೋಚನೆ ಮಾಡ್ಬೇಡ ಕಣೋ, ನಾನಿದ್ದೀನಿ. ನೋಡಿ, ತಾಯಿ ಹೃದಯ, ತಾಯಿ ಹೇಳ್ಕೊಟ್ಟಂತ ಸಂಸ್ಕಾರ. ಬದುಕಿರುವಷ್ಟು ದಿನ ನಮಗೆ ತಾಯಿಯೇ, ಸತ್ತಾಗ ಹೆಣ್ಣು ಮಕ್ಕಳು. ನೋಡಿ, ಗಂಡು ಮಕ್ಕಳು ಅಲ್ಲೆಲ್ಲೋ ನಿಂತ್ಕೊಂಡು ನಿಜವೇ ಹಾಕೊಂಡು ಬಿಕ್ಕಿ ಎಳ್ದಾಡ್ತಾ ಅಮ್ಮ ಅಮ್ಮ ಅಂತ ಆಲಾಪಿಸ್ಲ, ನಿಜವೇ ಅಳುವೆ, ಎಲ್ಲೋ ಕೂತ್ಕೊಂಡು ಒಬ್ನೇ. ಆದ್ರೆ ಅತ್ತಾಗ ಆ ರೀತಿ ಅಪ್ಪಿಕೊಂಡು ಅಳಲಿಕ್ಕೆ ಹೆಣ್ಣು ಮಕ್ಕಳು ಇರಬೇಕು. ಇವತ್ತು ಆ ನೋವು ಆಗ್ಬಿಟ್ಟಿದೆ, ಹೋಗಿದೆ, ಮುಗಿದಿದೆ, ರೈಟ್. ಈಗ ಕುಳಿತು ಯೋಚನೆ ಮಾಡಿ ನೋಡಿ, ನಿಮಗ್ ನಗು ಬರುತ್ತೆ. ಏನೋ ಎಲ್ಲ ಮುಗಿದೋಯ್ತು, ಎಲ್ಲ ಆಗೋಯ್ತು, ನಡೆದೇ ಹೋಯ್ತು. ಆಲ್ಮೋಸ್ಟ್ 5 years ಇಸ್ ಪಾಸ್ಟ್. 5 ವರ್ಷ. ಇನ್ನು ಧೈರ್ಯಕ್ಕೆ ಅಪ್ಪನಿರಬೇಕು ಅಂತ ಹೇಳ್ತಾನೆ ಅಪ್ಪ. ಇಲ್ಲ, ಇದೇ ಮೇ 20 1 ವರ್ಷ ಆಗ್ಬಿಡುತ್ತೆ, ಇರ್ಲಿ. ಆದ್ರೆ ಅವ್ರು ಹೋದಾಗ ಆಗ ಅಂತ ನಮ್ಮನ್ನ ದಿಗ್ಭ್ರಮೆ ಮಾಡಿಸ್ಬಿಟ್ಟಿರುತ್ತೆ. ಈ ರೀತಿ ನಿಮ್ದೊಂದು ಕಾರ್ ಕಳೆದೋಯ್ತು, ಬಂಗಾರ ಕಳೆದೋಯ್ತು, ನಮ್ಮ ಮಗಳ ಮದುವೆಯೋ ಏನೋ ನಿಂತೋಯ್ತು, ಶುಭ ಕಾರ್ಯ ನಿಂತೋಯ್ತು, ಬ್ಯಾಂಕ್ನವ್ರು ನೋಟಿಸ್ ಕೊಟ್ಟು ಜಪ್ತಿ ಮಾಡಿಬಿಟ್ರು. ತುಂಬಾ ನಂಬಿದಂತ ಬಲಗೈ ನೆಂಟ, ನಂಬಿಕೆಯ ಬಂಟ ಕೈ ಕೊಟ್ಟು ಹೋಗ್ಬಿಟ್ಟ. ತಿಂದ ಮನೆಗೆ ದ್ರೋಹ ಹಾಕಿದಾಗ ನಾವು ಅವತ್ತು ಹೇಗಾಗಿರ್ತೀವಿ ಗೊತ್ತಾ? ಯೋಚನೆ ಮಾಡಿ ನೋಡಿ. ಯಾವುದೇ ಸಮಸ್ಯೆ, ಕಳೆದು ಹೋದ ಸಮಸ್ಯೆಯನ್ನ ತಟ್ಟೆಯಲ್ಲಿ ಇಟ್ಕೊಂಡು ನೋಡಿ, ಒಂದ್ ಕೆಲಸ ಹೋಗ್ಬಿಟ್ಟಿದೆ, ಅಯ್ಯೋ ಅನಿಸ್ಬಿಟ್ಟಿರುತ್ತೆ ನೋಡಿ, ಅದನ್ನ ದಾಟಿ ಮುಂದಕ್ಕೆ ಬಂದ್ಬಿಟ್ಟಿದ್ದೇವೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, 100 ದಾರಿದ್ರ್ಯಗಳಿಗೆ ಅನಂತ ಕೋಟಿ ಉಪಾಯಗಳು ಅಂತ. ತುಂಬಾ ದೊಡ್ಡವರು ಇದನ್ನ ಮಾಡಿಟ್ಕೋತಾರೆ. ತುಂಬಾ ದೊಡ್ಡವರು ಒಂದು ಉಪಾಯ ಹುಡುಕ್ತಾರೆ. ಅವರು ಅಲ್ಲೇ ಕುತ್ಕೊಂಡು ಆ ಕಣ್ಣೀರ್ ಆಗ್ತಾ ಕುತ್ಕೊಳ್ಳಲ್ಲ. ಆದ್ರೆ ನಾವು ಕುತ್ಕೊಳ್ಳೋದಲ್ಲೇ, ಗುರುಗಳೇ ಮದುವೆ ಆಗಿಲ್ಲ, ಪ್ರಯತ್ನ ಮಾಡ್ತಿದ್ದೀರಲ್ಲ, ಮುಂದುವರಿಸೋಣ ಗುರುಗಳೇ. ವ್ಯವಹಾರದಲ್ಲಿ ಸರಿ, ಮಾಡೋಕ್ ಮೊದ್ಲು ನನಗೆ ಅನುಕೂಲಕರವಾಗಿದೆಯಾ? ಏನು ಬೇಡ, ಇವತ್ತು ಯಾರನ್ನು ಕೇಳಿದ್ರು ಹೋಟೆಲ್ ಬಿಸ್ನೆಸ್ ಅಂತ ಹೇಳ್ತಾರೆ. ರೈಟ್? ನಿಮಗೆ ಸಿದ್ಧತೆ ಇದೆಯಾ? ಬದ್ಧತೆ ಇದೆಯಾ? ಕುಕಿಂಗ್ ಬರುತ್ತಾ? ಎಂಜಲು ತಟ್ಟೆ ತೊಳೆಯುವ ಶಕ್ತಿ ನಿಮಗಿದೆಯಾ? ಆ ಎಂಜಲು ತೆಗೆಯುವ ಭಾವ ನಿಮ್ಮಲ್ಲಿ, ಪ್ರಸಾದದ ಎಲೆ ಅಂತ ತೆಗೆಯೋ ಶಕ್ತಿ ನಿಮಗಿದೆಯಾ? ಬರುವ ಪ್ರತಿಯೊಬ್ಬ ಕಸ್ಟಮರ್ ಆತ ಬರೀ ಒಂದು ಕಾಫಿ ಕುಡಿಬೋದು, ಒಂದು 10 ರೂಪಾಯಿ ಕಾಫಿ, ನಿಮ್ಮ ಹೋಟ್ಲಲ್ಲಿ 100 ರೂಪಾಯಿ. ಬಟ್ ವಿಲ್ ಯು ಸರ್ವ್ ದ ಆಸ್ ಗಾಡ್? ಅವನನ್ನ ಅಷ್ಟು ಪ್ರೀತಿಯಿಂದ, ಅಷ್ಟು ಗೌರವದಿಂದ, ಹಾಗೋ ಅವನಿಗೆ ಕಾಫಿ, ಕೌನ್ ದೇಖೇಗ ಬೇಟ. ಯೋಚನೆ ಮಾಡಿ ನೋಡಿ, ಅದಿದೆಯಾ? ತಟ್ಟೆ ತೊಳಿಯೋಕ್ಕಾಗುತ್ತಾ? ಅಡಿಗೆ ಮಾಡೋಕ್ಕಾಗುತ್ತಾ? ರಾತ್ರಿ 11-12 ಗಂಟೆ ಆಗುತ್ತೆ, ಮುಚ್ಚಿ ಎಲ್ಲ ಕ್ಲೀನ್ ಮಾಡಿ. ಇಲ್ಲ, ಇಲಿಗಳು, ಹೆಗ್ಗಣಗಳು, ಜಿರಳೆಗಳು, ಮುಗಿತು. ಬೆಳಿಗ್ಗೆ ಫುಡ್ ಇನ್ಸ್ಪೆಕ್ಟರ್ ಬಂದ ಅಂದ್ರೆ, ರೈಡ್ ಮಾಡ್ದ ಅಂದ್ರೆ ಸೀಸ್ ನಿಮ್ಮ ಹೋಟೆಲ್. ಆರ್ ಯು ಕೀಪಿಂಗ್? ಆ ಕ್ಲೀನ್ನೆಸ್ ಬರುತ್ತಾ? ಯಾವ್ದನ್ನ ಹೇಗೆ ಎತ್ತಿಡ್ಬೇಕು, ಯಾವ ತರ ಬಳಸ್ಕೋಬೇಕು ಅನ್ನತಕ್ಕಂಥದ್ದು. ಹೋಗಿ ತರಕಾರಿ ಆಯ್ಕೆ ಮಾಡೋ ರೀತಿ ಬರುತ್ತಾ? ಎಷ್ಟು ಬೇಕು, ಏನು ಬೇಡ, ಇವತ್ತಿನ ಒಂದು ಮೆನ್ಯೂ ಕಾರ್ಡಲ್ಲಿ ಏನಿರಬೇಕು ಅಷ್ಟು ವೆರೈಟಿ ಮಾಡೋಕ್ ಬರುತ್ತಾ? ಅಕಸ್ಮಾತ್ ಅಡಿಗೆ ಅವನು ಬಿಟ್ಟು ಹೋದ ಅಂದ್ರೆ, ದಿಢೀಲ್ ಅಂತ ಹೇಳ್ಬಿಟ್ಟು, ಇಲ್ಲ ಅವ್ನಿಗೆ ಮೈಗೆ ಹುಷಾರಿಲ್ಲ, ಮಲಗ್ಬಿಟ್ಟ, ನಾನು ನನ್ನ ಪತ್ನಿನ ಮಾಡೋದು ಸರ್, ನಿಮ್ ಪತ್ನಿ ಮಲಗ್ಬಿಟ್ಲು, ತಾಯಿ ಜೀವ, ಜ್ವರ, ಅವತ್ತು ಮಕ್ಳಿಗೇನೋ ಅಡ್ಮಿಷನ್, ಮಕ್ಳಿಗೇನೋ ಎಕ್ಸಾಮ್ ಫೀವರ್, ಅಲ್ಲಿ ಹೋಗ್ಬೇಕು ಬರ್ಬೇಕು. ಸೊ ಇಲ್ಲಿ ಯಾರು? ಆರ್ ಯು ರೆಡಿ? ಪೊಟ್ನ ಕಟ್ಟೋಕ್ ಬರುತ್ತಾ? ಚಟ್ನಿ ರುಬ್ಬೋಕ್ ಬರುತ್ತಾ? ಅಕಸ್ಮಾತ್ ಮಿಕ್ಸಿ ಕೈ ಕೊಟ್ರೆ
ಕರೆಂಟ್ ಇಲ್ಲ, ದೋಸೆ ರುಬ್ಬಲಿಕ್ಕೆ ಸಿದ್ಧರಿದ್ದೀರಾ? ರುಬ್ಬಲಿಕ್ಕೆ, ಹಿಟ್ಟು ರುಬ್ಬಲಿಕ್ಕೆ ಬರುತ್ತಾ? ಏನಿಲ್ಲ. ಯಾರೋ ಹೇಳ್ದ, ನೀವು ದಾರಿದ್ರ್ಯತೆಗೆ ಬೀಳಲು ಅತಿ ದೊಡ್ಡ ಕಾರಣ ಏನು ಗೊತ್ತಾ? ಸಿದ್ಧತೆ ಇಲ್ಲ, ಬದ್ಧತೆ ಇಲ್ಲ, ಕ್ಷಮತೆಯೂ ಇಲ್ಲ. ಯು ಆರ್ ನಾಟ್ ಪ್ರಿಪೇರಿಂಗ್. ಎವ್ರಿ ಡೇ ಯು ನೀಡ್ ಟು ಬಿ ಅಪ್ಡೇಟೆಡ್. ಎವ್ರಿ ಡೇ, ಪ್ರತಿನಿತ್ಯ ನೀವು ಅಪ್ಡೇಟ್ ಇಲ್ಲ. ಅದು ಯಾವುದೇ ಕೆಲಸವಾದರೂ. ಅದಕ್ಕೆ ಹೇಳ್ತಾರೆ, ಶತಕೋಟಿ ದಾರಿದ್ರ್ಯಗಳಿಗೆ ಅನಂತ ಕೋಟಿ ಉಪಾಯಗಳಿದ್ದಾವೆ. ನಿಜವೇ, ಸಮಸ್ಯೆ ಬಂದ ದೊಡ್ಡವರು ಅಲ್ಲಿ ಕುಳಿತುಕೊಳ್ಳಲ್ಲ. ಅವರು ಅದಕ್ಕೊಂದು ಸಿದ್ಧತೆ ಮೊದಲೇ ಮಾಡಿ ಇಟ್ಕೊಂಡಿರ್ತಾರೆ. ಪ್ಲಾನ್ ಬಿ, ಪ್ಲಾನ್ ಸಿ, ಪ್ಲಾನ್ ಡಿ. ಜಸ್ಟ್ ಒಂದು ಹೋಟೆಲ್ ಮೆಸ್ಸು ಅಂತ ಏನ್ ಹೇಳ್ತಿದ್ದೀರಿ, ಫುಟ್ಪಾತ್ ಅಲ್ಲಿ ನಿಂತ್ಕೊಂಡು ಮಾರ್ಲಿಕ್ಕೆ ಆಗುತ್ತಾ? ಇವತ್ತು ಬಸವನಗುಡಿ ಹತ್ರ ಬ್ರಾಹ್ಮಣರ ತಿಂಡಿ ಅಂತ ಮಾಡ್ತಾರೆ. ನೀವು ನಂಬೋಲ್ಲ, ಹಾಟ್ ಕೇಕ್ ಇನ್ 1 hour, ಪುಳಿಯೋಗರೆ ಮಾಡ್ತಾರೆ. 1 hour ಖಾಲಿ. ಆ ಚಿತ್ರಾನ್ನ ನೋಡ್ಬೇಕು, ಎಂತೆಂತ ಎಂಪಿಗಳು ಬಂದು ತಗೊಂಡ್ ತಿಂತಾರೆ. ಆ ಬದ್ಧತೆ, ಆ ಕ್ಲೀನ್ನೆಸ್, ಆ ಹೈಜೆನಿಕ್, ಅದೇ ರೀತಿ ಬ್ರಾಹ್ಮಣತ್ವ ಅಲ್ಲ, ಅದು ಅನುಭವತ್ವ ಭೋಜನ ಅಂತ ಅರ್ಥ. ನಿಮ್ಮನ್ನ ಪ್ರೀತಿಸುವಂತ ಪ್ರಸಾದ ಅಂತ ಅರ್ಥ. ಅವ್ರು ಆ ರೀತಿ ಬಡಿಸ್ತಿದ್ದಾರೆ, ಅದಕ್ಕೊಂದು ಹೆಸರಿಟ್ಟಿದ್ದಾರೆ ಅಷ್ಟೇ. ಪೂರ್ಣಾನುಭವ. ಬ್ರಾಹ್ಮಣ ಅಂದ್ರೆ ಪೂರ್ಣಾನುಭವ. ಎಲ್ಲ ಯೋಚಿಸ್ತಾನೆ. ನೀವು ನೋಡಿ, ಯಾವುದೇ ತುಂಬಾ ರೇರ್, ವೆರಿ ರೇರ್, ತಪ್ಪು ತಿಳ್ಕೋಬೇಡಿ. ನಾನು ಯಾರನ್ನು ಉಚ್ಚರಾಯ ಸ್ಥಿತಿಗೆ ಮಾತಾಡ್ತಿಲ್ಲ. ಯಾವ್ದಾದ್ರು ಕಳ್ಳತನ, ಕೊಲೆ, ಸುಲಿಗೆ, ದರೋಡೆ, ಇವುಗಳಲ್ಲಿ ಇವರು ವೈದಿಕರು ಇದ್ದಾರ ಅಂತ ನೋಡಿ. ವೆರಿ ರೇರ್. ರಾವಣಾಸುರ ಕೂಡ ಉಟ್ಕೊಂಡಿದ್ದಾನೆ. ರಾವಣಾಸುರ ಕೂಡ ಉಟ್ಕೊಂಡಿದ್ದಾನೆ. ಬ್ರಾಹ್ಮಣಸ್ಥನೇ ಆತನು. ಇರ್ತಾರೆ, ಎಲ್ಲಾದ್ರೂ ಒಂದು ಕುಸುರು ಅಂತ ಹೇಳ್ತಾರೆ. ನೀವು ಗಮನಿಸಿದ್ದೀರಾ? ಯಾಕಂದ್ರೆ ಅವರಿಗೆ ಭಯ ಮೊದಲಿಂದಲೂ. ಆ ಸಂಸ್ಕಾರ, ವೇದಗಳು, ಮುಖ್ಯವಾಗಿ ಋಗ್ವೇದ, ಯಜುರ್ವೇದ ಅನ್ನೋದು ಯಜ್ಞಗಳ ಬಗ್ಗೆ, ಸಾಮವೇದ ಅನ್ನೋದು ಸಂಗೀತದ ಬಗ್ಗೆ, ಅಥರ್ವಣ ಅನ್ನೋದು ಮಂತ್ರಗಳು, ತಂತ್ರಗಳು, ಶಕ್ತಿಗಳ ಬಗ್ಗೆ, ಋಗ್ವೇದ ಅನ್ನೋದು ವೇದದ ಅತ್ಯುನ್ನತ ಸ್ಥಾಯಿ, ಯಾವ ರೀತಿ ಬದುಕಬೇಕು ಅನ್ನೋದನ್ನ ಹೇಳ್ಕೊಡ್ತಕ್ಕಂಥದ್ದು. ಅಂತ ಒಂದು ಋಗ್ವೇದದಲ್ಲಿ ಮಹಾಪಂಡಿತೋತ್ತಮರಾಗಿದ್ದವರು ರಾಮಚಂದ್ರ ಪ್ರಭು. ನಾಳೆ ಶ್ರೀರಾಮನವಮಿ, ನೆನಪಲ್ಲಿ ಇಟ್ಕೊಳ್ಳಿ. ಇರ್ಲಿ, ಮಾಡಿದಾರ, ನೋಡಿದಾರ? ಯಾಕೆಂದ್ರೆ ಅವ್ರಿಗೆ ಗೊತ್ತು, ಶತಕೋಟಿ ದಾರಿದ್ರ್ಯಗಳಿಗೆ ಅನಂತ ಕೋಟಿ ಉಪಾಯಗಳಿದ್ದಾವೆ. ಬದುಕಿ ಕಟ್ಟಬೇಕು, ಕೇಳ್ಕೋತಾರೆ. ಅಂತ ಒಂದು ಪಡೆ ಇದೆ, ಅನುಭವಸ್ಥರಿದ್ದಾರೆ, ಹಿರಿಯರಿದ್ದಾರೆ, ಒಟ್ಟು ಕುಟುಂಬ ಇದೆ. ಅಲ್ಲೊಬ್ರು ದೊಡ್ಡಪ್ಪ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಮಾವಯ್ಯ ಇದ್ದಾರೆ. ಯಾರೇ ದೊಡ್ಡವರಾಗಿರ್ತಕ್ಕಂಥ ನೋಡಿ, ಮುಖೇಶ್ ಅಂಬಾನಿ ಈಸ್ ವಿತ್ ದ ಫ್ಯಾಮಿಲಿ, ಟಾಟಾ ವಿತ್ ದ ಫ್ಯಾಮಿಲಿ, ಬಿರ್ಲಾ ವಿತ್ ದ ಫ್ಯಾಮಿಲಿ, ಅದಾನಿ ವಿತ್ ದ ಫ್ಯಾಮಿಲಿ. ಅಲ್ಲೊಬ್ರು ಹಿರಿಯರಿದ್ದಾರೆ, ಬಿಟ್ಟು ಅವರು ನಡೆಯುವುದಿಲ್ಲ. ಅದಕ್ಕೆ ಅಂಥದ್ದೊಂದು ಪಡೆ. ಪ್ರತಿನಿತ್ಯ ಚರ್ಚೆ ಮಾಡ್ತಾರೆ. ನಿನ್ನೆಗಿಂತ ಇವತ್ತು ಹೇಗೆ ನಾವು ಬೆಟರ್ ಆಗಿ ತಿಂಡಿ ಮಾಡ್ಬೇಕು. ಅಲ್ಲಿರ್ತಾರೆ, ಕೆಲವರು ಹುಟ್ಟಿಕೊಳ್ಳುತ್ತಾರೆ ನೀವು ಬೆಳೆದ ತಕ್ಷಣ ಆಟೋಮ್ಯಾಟಿಕಲಿ. ಆದ್ರೆ ನೀವು ತುಂಬಾ ದೊಡ್ಡವನ್ನ ನೋಡಿ ಪ್ರತಿ ಹೆಜ್ಜೆಯೂ ಎಚ್ಚರಿಕೆಯಿಂದ ಆಡ್ತಾರೆ, ಕೇಳ್ತಾರೆ. ನಿಮಗೆ ಗೊತ್ತಿಲ್ಲ, ಒಂದು ಬಹುದೊಡ್ಡ ದೊರೆಮಟ್ಟದ ವ್ಯಕ್ತಿ, ಅದೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತಿದ್ದಾನೆ. ಅವ್ರ ಹತ್ರ ಕಡಿಮೆ ಅಂದ್ರೂ ಒಂದು 25 ಜನ ಲಾಯರ್ಸ್ ಇದ್ದಾರೆ, 25 ಜನ ಚಾರ್ಟರ್ಡ್ ಅಕೌಂಟೆಂಟ್ಸ್ ಇದ್ದಾರೆ, ಒಂದು 25 ಜನ ನಮ್ಮಂತ ವೈದಿಕರು ಇದ್ದಾರೆ. ಏನ್ ಮಾಡ್ಬೇಕಂದ್ರೆ ಇವ್ರುಗಳೆಲ್ಲರ ಹತ್ರ ಒಂದು ಕಾರ್ಯ ಸಿಂಧುಗೆ ಒಂದು ಹೆಜ್ಜೆ ಹಾಕ್ತಾರೆ ಅಂದ್ರೆ, ಹೌ ಇಸ್ ಮೈ ಫೈನಾನ್ಷಿಯಲ್ ಸ್ಟ್ರೆಂತ್, ಹೌ ಮಚ್ ಐ ಆಮ್ ಎಕ್ಸ್ಪರ್ಟಿ, ಕೆನ್ ಐ, ಈ ರೀತಿ ಈಗ ನಾನು ಈ ಒಂದು ದಾಳವನ್ನ ಮುಂದಕ್ಕೆ ತಳ್ತಿದ್ದೇನೆ ಅಂದ್ರೆ ನನಗೆ ಏನು ತೊಂದರೆ ಆಗಲ್ವಾ, ನನ್ನವರಿಗೆ, ನನ್ನ ಸಂಸ್ಥೆಗೆ, ಪ್ರತಿಯೊಂದನ್ನು. ಹಾಗೆ ಆ ದಾಳ ಮುಂದುವರಿಸಲಿಕ್ಕೆ ಗುರುಬಲ ಇದೆಯಾ, ವೈದಿಕ ಬಲ ಇದೆಯಾ, ಗ್ರಹ ಬಲ ಇದೆಯಾ, ಇದನ್ನು ಕೇಳ್ತಾರೆ. ದಶಾಭುಕ್ತಿಗಳ ಬಲ ಇದೆಯಾ, ಇವರೆಲ್ಲ ಓಕೆ ಅಂದಿದ್ದಾರೆ. ಬಟ್ ಯಾಕೋ ಗುರುಬಲ ಇಲ್ಲ, ಸುಮ್ಮನೆ ಗುರುಗಳಂದ್ರೆ ನಿಂತು ಬಿಡ್ತಾರೆ. ನಂಬ್ತೀರಾ? ಅಷ್ಟು ಜಗಜಟ್ಟಿ, ತೀರಾ ವಿಪರೀತ ಶಕ್ತಿ, ವಿಪರೀತ ಬಲ. ಸೋಲು ಅನ್ನೋ ಮಾತಿಲ್ಲ. ನೀವು ನೋಡಿ, ತುಂಬಾ ದೊಡ್ಡವರು ಒಂದು ಪಡೆಗೆ ಕಟ್ಕೋಬಿಟ್ಟಿರ್ತಾರೆ, ತುಂಬಾ ಬುದ್ಧಿವಂತರನ್ನ. ಅಂತ ಒಂದು ಹೆನ್ರಿ ಫೋರ್ಡ್ ಕೂಡ ಕಡಿಮೆ ಅಂದ್ರೂ ಒಂದು 400ಕ್ಕೂ ಮೇಲ್ಪಟ್ಟಂತಹ ಅದ್ಭುತವಾದಂತಹ
ಇಂಜಿನಿಯರ್ಸ್ ಇರ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ಸ್ ಇರ್ಬೋದು, ಲಾಯರ್ಸ್ ಇರ್ಬೋದು, ಮೆಕ್ಯಾನಿಕಲ್ ಇರ್ಬೋದು, ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇರ್ಬೋದು, ಇಂಥವರ ಪಡೆಯನ್ನೇ ಇಟ್ಕೊಂಡಿದ್ರು. ಪ್ರತಿಯೊಂದು ಮೂವ್ಮೆಂಟ್ ಮಾಡ್ಬೇಕಂದ್ರು ಯೋಜನೆ ನನ್ನದೇ ಬಂದಿದೆ, ಆದರೆ ಚರ್ಚೆ ಮಾಡ್ತಿದ್ರು. ಸಾಧಕ ಬಾಧಕ ನಾವು ಮಾಡೋದೇ ಇಲ್ಲ. ಯಾರೋ ಮಾಡಿದ್ರು ಒಂದು ಹೋಟ್ಲು, ವಾವ್ ಫೇಮಸ್, ಡನ್, ನಾವು ಧುಮುಕ್ ಬಿಡೋಣ, ನಾವು ಮಾಡಿಬಿಡೋಣ. ಒಂದು ಸ್ಯಾಂಪ್ಲಿಂಗ್ ಮಾಡಿದೀವ, ಟೇಸ್ಟ್ ತರಿಸಿದೀವ. ಯಾಕಂದ್ರೆ ಫುಡ್ ಇಂಡಸ್ಟ್ರಿ, ಎಲ್ಲ ಇಂಡಸ್ಟ್ರಿಲೂ ಕಾಂಪಿಟೇಷನ್ ಇದೆ. ಫುಡ್ ಇಂಡಸ್ಟ್ರಿನಲ್ಲಿ ಅತಿಯಾದ ಕಾಂಪಿಟೇಷನ್. ಜನಗಳ ನಾಲಿಗೆ ಒಂದೇ ರುಚಿಲಿ ಕೂತ್ಕೊಳ್ಳಲ್ಲ. ನೆನ್ಪಿಟ್ಕೊಳ್ಳಿ, ಎಕ್ಸಾಕ್ಟ್ಲಿ 3 years, ಮ್ಯಾಕ್ಸಿಮಮ್ 3 years ಯಾವುದೇ ಒಂದು ಹೋಟೆಲ್ ಏನು ಅಬ್ಬರಿಸಿ ಬೊಬ್ಬರಿಸಿ ಏನು ತುಂಬಿಕೊಂಡಿದೆ ಅನ್ನೋದಾದರೆ ಆಫ್ಟರ್ 3 years ಅದೇ ಹೋಟ್ಲಿಗೆ ಹೋಗಿ ನೋಡಿ, ಖಾಲಿ ಹೊಡಿತಿರುತ್ತೆ. ಜನ ಟೇಸ್ಟ್ಗೆ ಬದಲಾಗ್ಬಿಟ್ಟಿದ್ದಾರೆ. ಬೇರೆ ಟೇಸ್ಟ್, ಬೇರೆ ರುಚಿ, ಬೇರೆ ಹೋಟ್ಲು. ಇಲ್ಲ ಅಂದ್ರೆ ಒಂದು ಬಿರಿಯಾನಿ ಹೆಸರಿನಲ್ಲಿ ಇಲ್ಲಿ ನೋಡಿ, ಇಲ್ಲಿ ಲೈನಾಗಿ ಬರುತ್ತೆ, ಆಂಬೂರ್ ಬಿರಿಯಾನಿ ಅಂತಾನೆ, ತೆಲಂಗಾಣ ಬಿರಿಯಾನಿ ಅಂತಾನೆ, ಆಂಧ್ರ ಸ್ಪೈಸಿ ಬಿರಿಯಾನಿ ಅಂತಾನೆ, ಚಟ್ಟಿನಾಡ್ ಬಿರಿಯಾನಿ ಅಂತಾನೆ, ನಾಯ್ಡು ಬಿರಿಯಾನಿ ಅಂತಾನೆ, ನಮ್ಮ ಗೌಡ್ರು ಬಿರಿಯಾನಿ ಅಂತಾನೆ. ಎಷ್ಟು ಬಿರಿಯಾನಿಗಳ ವೆರೈಟಿ ಇದೆ ನೋಡಿ. ನೀವು ಕ್ಯೂ ಲೈನಾಗಿ ಹಿಂಗೆ ಹೋಗ್ತಿದ್ದಂಗೆ ನೋಡಿ, ಕೇರಳ ಕೊಲ್ಲಂ ಬಿರಿಯಾನಿ ಅಂತಾನೆ, ಆಳುವ ಬಿರಿಯಾನಿ ಅಂತಾನೆ, ಮಂಗಳೂರು ಬಿರಿಯಾನಿ ಅಂತಾನೆ. ನೋಡಿ ಅಲ್ಲಿ ಜನ ಒಂದ್ರ ಹತ್ರನೇ ಬರಲ್ಲ. ಆರ್ ಯು ರೆಡಿ ಟು ಟೇಕ್ ಅಪ್ ದಟ್ ಚಾಲೆಂಜ್? ನಾನು ಅದರಲ್ಲೇ ಒಂದು ಹೊಸತನ 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 ಇಲ್ಲೊಂದು ಪುಟ್ಟ ಹೋಟ್ಲು, ಒಂದು ಕಾಫಿ ಕುಡಿಲಿಕ್ಕೆ ಹೋಗ್ತಿದ್ದೆ. ಯಾಕೋ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿದೆ, ನಾನು ಹೋಗ್ಲೇ ಇಲ್ಲ. ಯಾಕೋ ಟೇಸ್ಟ್ ಚೇಂಜ್ ಆಗ್ಬಿಟ್ಟಿದೆ ಅನ್ನಿಸ್ಬಿಡ್ತು. ಮ್ಯಾನೇಜ್ಮೆಂಟ್ ಅವ್ರು ಬೇರೆ, ಹುಡುಗರು ಬೇರೆ, ರೇಟು ಜಾಸ್ತಿ, ಇದೇನೋ ಇದು ಅಂತ ಕೇಳಿದ್ರೆ ಒಂದಿಬ್ರು ಇದ್ರು. ಇಲ್ಲ ಸರ್, ಬಾಂಬೆ ಅವ್ರು ಬಂದ್ಬಿಟ್ಟಿದ್ದಾರೆ. ಬೇಡವೇ ಬೇಡಪ್ಪ, ನಮ್ಮವ್ರಿದ್ರೆ ನಾವು ಬರ್ತಿದ್ವಿ. ಏನೋ ಒಂದು ನಮ್ಮತನ ಅನ್ನಿಸ್ತಿತ್ತು. ಅಲ್ಲೊಂದು ಮಾತಿತ್ತು, ಅಲ್ಲೊಂದು ಸಮಾಧಾನ ಇತ್ತು. ಕುಳ್ಳರಿಸಿ ಆ ಎಲೆ ಹಾಕಿ ಊಟ ಆಗ್ತಾ ಅದೊಂದು ಮಾತು. ಇನ್ನೊಂದು ಪಪ್ಪ ಹಾಕ್ತೀನಿ ಸರ್, ಇನ್ನೊಂದು ತೊವ್ವೆ ಹಾಕ್ತೀನಿ ಸರ್, ಒಂದ್ ಸ್ವಲ್ಪ ಮೊಸರು ಹಾಕ್ಲಾ ಸರ್ ಅಂತ. ಯಾರು ಇಲ್ಲ, ಎಲ್ಲಕ್ಕೂ ಕೌಂಟ್ರೇ ಇದೆ. ಆರ್ ಯು ರೆಡಿ? ನೀವು ಸಿದ್ಧತೆ ಇಲ್ಲ. ಹಾಗೆ ಒಂದು ಓದಕ್ ತಗೊಳ್ಳಿ. ವಿದ್ಯಾರ್ಥಿಗಳು ನೀವು, ಒಂದು ಜಿರಳೆಗೆ ಭಯಪಡೋರು ನೀವು, ಒಂದು ರಕ್ತಕ್ಕೆ ನೋಡಿ ತಲೆ ಸುತ್ತಿ ಬೀಳೋರು ನೀವು. ನನ್ಗಿನ್ನೂ ನೆನಪಿದೆ, ಒಂದು ಡೆಂಟಲ್ ಕಾಲೇಜಲ್ಲಿ ನಾನು ಒಂದು ಲ್ಯಾಬ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದೆ. ಮೊಟ್ಟ ಮೊದಲ ಕೆಲಸ ಅದು. ನನ್ನ ಜೀವಮಾನದ ಮೊಟ್ಟ ಮೊದಲ ಒಂದು ಬಹುದೊಡ್ಡ ಮೆಡಿಕಲ್ ಕಾಲೇಜಲ್ಲಿ. ಅಲ್ಲಿಂದ ಒಂದು ಹುಡುಗಿ ಕಾಶ್ಮೀರಿಂದ ಬಂದು ಇಲ್ಲಿ ಅಡ್ಮಿಷನ್ ಆಗ್ಬಿಟ್ಟಿದೆ. ಅನಾಟಮಿ ಪ್ರಾಕ್ಟಿಕಲ್ 3 ತಿಂಗಳು ಆಡ್ಕೊಂಡು ಇನ್ನೊಂದು ಅಷ್ಟು ಒಂದು ಪ್ರಾಕ್ಟಿಕಲ್ ಶುರು ಆಗಿರ್ಲಿಲ್ಲ. 3 ತಿಂಗಳು ಆದ್ಮೇಲೆ ಸೀರಿಯಸ್ ಆ ಒಂದು ವಿದ್ಯೆ ಶುರು ಆಯ್ತು. ಒಂದು ಡೆಡ್ ಬಾಡಿ, ಅದರ ಸೂಪರ್ವೈಸರ್ ನಾವೇ. ಆಯ್ತಾ, ಮೊದಲನೇ ಕೆಲಸನೇ ಡೆಡ್ ಬಾಡಿಗಳ ಜೊತೆ. ಆಗ ನಾನು ನೋಡಿ ಪ್ರಾಕ್ಟಿಕಲ್ ದಿನ ನೀವು ನಂಬಲ್ಲ, ಆ ಮಗು ತಲೆ ಸುತ್ತ ಬಿದ್ಬಿಡ್ತು. 1 ವಾರ ಚಳಿ ಜ್ವರ. ಇನ್ನೊಂದು ಹುಡುಗಿಗೆ ದೆವ್ವ ಮೆಟ್ಕೊಂಡಂಗೆ ಆಡ್ಬಿಡ್ತು. ಅಡ್ಮಿಷನ್ ಅವತ್ತಿನ ಕಾಲಕ್ಕೆ 50 ಲಕ್ಷ ಏನೋ ಕೊಟ್ಟಿದ್ರು. ಗೋವಿಂದ ಏನಮ್ಮ ಬಿಟ್ಟೆ ಹೋಗ್ಬಿಟ್ರು. ನಮ್ಮ ಕೈಲಿ ಆಗಲ್ಲ ಅಂತ ಗಡಗಡ. ನಿಮ್ಮಲ್ಲ ಆ ದಮ್ ಇದೆಯಾ, ಆ ತಾಕತ್ ಇದೆಯಾ? ಆ ಬಾಡಿಯನ್ನು ಅಸಹ್ಯ ಅಂದುಕೊಳ್ಳೋದು ಅದೊಂದು ಮೆಷಿನ್, ಅದೊಂದು ಬೊಂಬೆ. ಅವ್ರಿಗೆ ನೋಡಿ, ನೀವು ಡಾಕ್ಟರ್ಗಳಿಗೆ ನಮ್ಮ ಬಾಡಿಯನ್ನು ಮುಟ್ಟೋಗ ಅವ್ರಿಗೇನು ಫೀಲೇ ಅನ್ಸೋಲ್ಲ. ಆ ವಾಂತಿ ಮಾಡಿರ್ತೀವಿ, ಮಲ ಮೂತ್ರ ವಾಂತಿ, ಮೂಗ್ನಲ್ಲೆಲ್ಲ ಏನೇನೋ ನವರಂಧ್ರಗಳಲ್ಲೂ ಏನೇನೋ ಬಂದಿರುತ್ತೆ. ಹೆಂಗೆ ಆ ರಕ್ತ ಕೀವು ಇದೆಲ್ಲ ಕಿತ್ಕೊಂಡು ಹೊರಗಡೆ ಬಂದ್ಬಿಟ್ಟಿರುತ್ತೆ. ಅವ್ರಿಗೇನೂ ಅನ್ಸಲ್ಲ. ಅವ್ರು ಒಂಥರ ಬೊಂಬೆ ನೋಡಿದಾಗ ನೋಡ್ತಾರೆ, ನಿಮ್ಮಲ್ಲಿ ಆ ದಮ್ ಇದೆಯಾ, ಆ ತಾಕತ್ ಇದೆಯಾ, ಅಂಥದ್ದೊಂದು ಶಕ್ತಿ ಇದೆಯಾ, ನಿಂತ್ಕೊಳ್ಳೋ ಒಂದು ಭಾವ, ತಿಳ್ಕೊಳ್ಳೋ ಒಂದು ಭಾವ, ಮಗು ತರ ನೋಡುವಂತ ಭಾವ ಇಲ್ಲ. ಕಷ್ಟ ಮೆಡಿಕಲ್ ಓದ್ತೀನಿ ಅನ್ನೋದು, ಇಂಜಿನಿಯರಿಂಗ್, ಇನ್ನೊಂದು ಇಲ್ಲ. ದಾರಿದ್ರ್ಯ ತಂದು ಇಟ್ಕೊಂಡಿರೋದು ನೀವೇನ್ ಗೊತ್ತಾ? ಇಂಥ ಎಕ್ಸ್ಪರ್ಟ್ಗಳನ್ನ ಕೇಳಲೇ ಇಲ್ಲ. ನನ್ನ ತಾಕತ್ತೇನು, ನಾನು ಏನ್ ಮಾಡಬಲ್ಲೆ, ನಾನು ಯಾವ್ದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬಲ್ಲೆ, ಯಾವ್ದು ಸರಿ, ಯಾವ್ದು ತಪ್ಪು, ಯಾವ್ದು ಹೋಗೋಣ, ಇಲ್ಲ. ತುಂಬಾ ದೊಡ್ಡವರು ಪ್ರತಿನಿತ್ಯ ತಾವು ಏನ್ ಮಾಡಿದ್ರು ಕೂಡ ಈ ಸಂಪತ್ತಾರೆ, ಕ್ಷೇಮತಾರೆ, ಬಾಧಕತಾರೆ, ಶತ್ರುತಾರೆ, ಇವುಗಳೆಲ್ಲ ನೋಡ್ಕೊಂಡೇ ಹೆಜ್ಜೆ ಇಡ್ತಾರೆ. ಕೆಲವೊಂದು ಇದ್ದೇ ಇರುತ್ತೆ. ಹಿಂಗೆ ನೀವ್ ಅಂದ್ಕೊಂಡಿದ್ದೀರಿ ಅಷ್ಟೇ. ಇವತ್ತಿಗೂ ತುಂಬಾ ದೊಡ್ಡ
ಕರ್ನಾಟಕದ ಬಹುದೊಡ್ಡ ರಾಜಕಾರಣಿ. ನೀವು ನೋಡಿ, ಅವರು ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಕೈಯಲ್ಲಿ ಏನಾದ್ರೂ ಒಂದಿರುತ್ತೆ. ಅವ್ರಿಗೆ ಗೊತ್ತಿದೆ, ನಾನೆಲ್ಲೋ ಒಬ್ಬ ಸಾಮಾನ್ಯ, ನನ್ನನ್ನು ಪ್ರಧಾನಿ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಸ್ಥಾನ ನಿಲ್ಸಿಟ್ಟಿದೆ, ನನ್ನ ಮನೆತನಕ್ಕೆ ಈ ಹೆಸರು, ಈ ಕೀರ್ತಿ, ಇದು ನನ್ನ ಪರಿಶ್ರಮ, ಆಲೋಚನೆ, ಯೋಜನೆ, ವಿವೇಚನೆ, ಚಿಂತನೆ, ಇದೆಲ್ಲ ಅದಕ್ಕೆ ಮೀರಿದೊಂದು ಕಾಸ್ಮಿಕ್ ಶಕ್ತಿ ಇದೆ ಅನ್ನುವ ಪೂರ್ಣ ನಂಬಿಕೆ. ತುಂಬಾ ದೊಡ್ಡವರ ಸ್ಥಾಯಿಗೆ ಹೋದವರಿಗೆ ಮಾತ್ರ ಆ ದೊಡ್ಡ ಶಕ್ತಿಯ ಬಗ್ಗೆ ಪರಿಚಯವಿರುತ್ತದೆ. ಸೊ ಅದರಿಂದ ಇದನ್ನ ನೆನ್ಪಿಟ್ಕೊಳ್ಳಿ. ಏನೋ ಒಂದು ಸಮಸ್ಯೆ ಬಂದಿದೆ, ಪ್ರತಿ ಸಮಸ್ಯೆ ಕಳೆದೋಗಿದೆ, ಈಗ ನೋಡಿ ಕಳೆದೋಗಿದೆ, ಮುಗಿದು ಹೋಗಿದೆ. ಅವತ್ತು ಆ ಸಮಸ್ಯೆ ನಿಮಗೆ ಬೃಹದಾಕಾರ, ಬ್ರಹ್ಮಾಂಡ, ಇಲ್ಲ ಗುರೂಜಿ, ಇಲ್ಲ ಗುರೂಜಿ, ಇಲ್ಲ ಗುರೂಜಿ, ಆಗೋಯ್ತು ಗುರೂಜಿ, ಬದುಕಿಷ್ಟ ಆಗೋಯ್ತು ಗುರೂಜಿ ಅಂತ ಹೇಳ್ಬಿಟ್ಟು ನೀವು ತುಂಬಾ ಪುಟ್ಟ ಮಕ್ಕಳು. ನೀವು ಇದು ಹೆಂಗೆ ಅಂದ್ರೆ, ಈ ವಿದ್ಯೆ ಸಮುದ್ರ, ಸದಾ ಬಾರಿ ಹೇಳ್ತಿರ್ತಾನೆ. ನಮ್ಮ ನಾಲೆಜು ಅಷ್ಟೇ. ಆದ್ರೆ ಸಾಮಾನ್ಯರೇನು ಗೊತ್ತಾ, ಈ ಚೊಂಬಿನಲ್ಲಿ ಹಾಕೊಂಡು ಅಮ್ಕಿ ಇಟ್ಕೊಳ್ಳೋದು, ಅಮ್ಕಿ 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 ಆ ಒತ್ತಡ ಬ್ಲಾಸ್ಟ್ ಆಗಿ ಈ ಚೊಂಬು ಹಿಂಗಾಗ್ಬಿಡುತ್ತೆ ಅನ್ನತಕ್ಕಂಥ ಭಾವ. ಇದು ಆಗ್ತಿರೋದು ನಿಮ್ಮಲ್ಲ ಬದಲಾವಣೆ, ಆ ಒತ್ತಡ, ಆ ಚಿಂತನೆ, ಎಳೆದಾಟ, ಹೊಯ್ದಾಟ. ಸ್ವಲ್ಪ ಬದಲಾಗ್ಬೇಕು ಮಗು. ಒಪ್ಪಿಕೊಂಡು ನೀವು ಈ ತರ ಅನುಭವಸ್ಥರ ಹತ್ರ ಕೂತ್ಕೊಳ್ಳಿ. ಗುರುಗಳು ಹೇಳಿದ್ರಲ್ಲ, ಶತಕೋಟಿ ಸಮಸ್ಯೆಗಳಿಗೆ ಅನಂತ ಕೋಟಿ. ಏನ್ ಹಬ್ಬ ಅಂದ್ರೆ 100 ರೂಪಾಯಿ ಸಮಸ್ಯೆ, 1000 ರೂಪಾಯಿ ಅಷ್ಟು ಪರಿಹಾರಗಳು. 100 ಸಮಸ್ಯೆಗಳು ಬಂದ್ರೆ 1000 ಪರಿಹಾರಗಳಿದೆ, 10,000 ಪರಿಹಾರಗಳಿದೆ, ಕೋಟಿ ಪರಿಹಾರಗಳಿದೆ. ನೀವು ಕುಳಿತುಕೊಳ್ತಿಲ್ಲ, ತಾಳ್ಮೆ ಇಲ್ಲ, ಕೇಳ್ತಾ ಇರಲ್ಲ. ಒಂದ್ ಲೋನ್ ತೆಗ್ದಿದ್ದೀರಿ. ಇನ್ನೊಂದು ಉದಾಹರಣೆ, ಈಗ ನೋಡಿದ್ರೆ ಲೋನು 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 ಅಂತ. ಇನ್ಶೂರೆನ್ಸ್ ಬೇಕಾ ಬೇಡವಾ, ಅದು ಪ್ರೋಟೋಕಾಲ್ ಇದೆಯಾ ಇಲ್ವಾ? ಬರೀ ಹೋಮ್ ಲೋನಿಗೆ ಮಾತ್ರ ಇದೆಯಾ, ಮಾರ್ಟ್ಗೇಜ್ ಲೋನಿಗೆ ಇದೆಯಾ? ಕೇಳಿ ಎಕ್ಸ್ಪರ್ಟ್ನ, ಲೋನ್ ಎಕ್ಸ್ಪರ್ಟ್ ಅನ್ನ, ಯಾವ್ದ್ರಲ್ಲಿ ಬೆಸ್ಟ್, ಪ್ರಾಸೆಸಿಂಗ್ ಫೀ ಯಾವ್ದನ್ನ ಇದು ಮಾಡ್ಕೋಬಹುದು. ಒಂದು ಉದ್ಯಮ ಸರ್ಟಿಫಿಕೇಟ್ ಇತ್ತು ಅಂದ್ರೆ ನಿಮ್ಮ GST ನೀವು ಸ್ವಲ್ಪ ಮನ್ನಾ ಮಾಡ್ಕೋಬಹುದು, ಗೊತ್ತಿದೆಯಾ? ನೀವು ಯಾರಾದ್ರೂ ಚಾರ್ಟರ್ಡ್ ಅಕೌಂಟೆಂಟ್ ಹತ್ರ ಕೇಳಿ ನೋಡಿ. ಇಲ್ಲ, ಆ ಒಂದು ಲ್ಯಾಂಡ್ ಪರ್ಚೇಸ್ ಮೊನ್ನೆ ನಾನು ಈ ತರ ವಿಚಾರಿಸ್ತಿರ್ಬೇಕಾದಾಗ್ಲೇ ನಮಗೂ ಗೊತ್ತಾಗಿದ್ದು, ವಾವ್ ಈ ತರದ್ದಿದೆಯಾ. ಲೋನ್ ತಗೋತಿದ್ದೇನೆ, ನನ್ನ ಆದಾಯವೆಷ್ಟು? ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದೆ, ಕಡಿಮೆ ಅಂದ್ರೂ 1 ಕೋಟಿ ಇದ್ರೆ ಮಾತ್ರವೇ 10 ಲಕ್ಷದ ಕಾರ್ಗೆ ಹೋಗ್ಬೇಕು ಅಂತ. 10%, ಮ್ಯಾಕ್ಸಿಮಮ್ 15 ಲಕ್ಷ. ಒಂದು 5-5.5 ಕೋಟಿ ಇದೆ, ಆಗ 1-1.5 ಕೋಟಿಯ ಒಂದು ಜಾಗ ತಗೊಳ್ಳೋದು. ಇಲ್ಲ, ಒಂದು 50-60 ಲಕ್ಷದ ಜಾಗ, 50-60 ಲಕ್ಷದ ಮನೆ. ಹೌದು, ಇಲ್ಲ 5 ಕೋಟಿ ಇದೆ ಅಂದ ತಕ್ಷಣ ಹೋಗೋದು 15 ಕೋಟಿದ ಮನೆ ತಗೊಳ್ಳೋದು, ಸಾಲದ ಸೂಲ. ನೋಡಿ, ಮೊನ್ನೆ ಪ್ರಭುದೇವ 15 ಕೋಟಿ ತಗೊಂಡಿರೋ ಮನೆಗಳನ್ನ ಮಾರಿದಾನೆ, 14 ಕೋಟಿ. 10 ವರ್ಷ ಆದ್ಮೇಲೆ ಮಾರಕ್ ಹೋದ್ರೆ 35 ಲಕ್ಷನೇ ಅಪ್ರಿಸಿಯೇಷನ್ ಸಿಕ್ಕಿರೋದು. 14 ಕೋಟಿ ಬರೀ 35 ಲಕ್ಷ. ಅದೇ 14 ಕೋಟಿ 10 ವರ್ಷದ ಹಿಂದ್ಗಡೆ ಲ್ಯಾಂಡ್ ಅಲ್ಲಿ ಹಾಕಿದ್ರೆ, ಫ್ಲಾಟ್ ಅಲ್ಲಿ ಹಾಕೋ ಬದಲು, ಅಪಾರ್ಟ್ಮೆಂಟ್ ಅಲ್ಲಿ ಹಾಕೋ ಬದಲು, ನೀವು ನೋಡಿ, ಕೊಂಡ್ಕೊಂಡಿರೋ ಮನೆ ಮೇಲೆ ಹಾಕೊಂಡಿರೋ ಬದಲು ಒಂದ್ ಸ್ವಲ್ಪ ಜಮೀನು, ಇವತ್ತು ಆ 14 ಕೋಟಿ ಎಲ್ಲಿಗೆ ಬಂದು ತಲುಪಿರೋದು ನೀವು ನಂಬೋಲ್ಲ. ನನಗೊಬ್ರು ಆತ್ಮೀಯರಿದ್ದಾರೆ, ಬಿದ್ದು ನಗ್ತೀರಾ. ಅವ್ರು ಎಂತ ಜಾಗ ತಗೋತಾರೆ ಗೊತ್ತಾ? ಮಾರ್ಕೆಟ್ ಅಲ್ಲಿ 70 to 80% ಡಿಸ್ಕೌಂಟ್ ಇರೋ ಜಾಗ ತಗೋತಾರೆ. ಆಮೇಲೆ ನಮ್ಮಂತವನ್ನ ಕರೆದು ಅಲ್ಲೊಂದು ಪರಿಹಾರ ಮಾಡಿಸ್ಕೊತಾರೆ. ಈ ಡೀಲ್ಸ್ ಒನ್ಲಿ ಸ್ಟಾರ್ಟೆಡ್ ವಿತ್ ಸಮಥಿಂಗ್. ಅವತ್ತು 5 ಲಕ್ಷದ ಎಕರೆ ಜಮೀನು, 5 ಲಕ್ಷ ಊರಿನ ಹೊರಗಡೆ, ಯಾರೂ ಗುಂಡಿಗೆ ಮಾಡಿಲ್ಲ. ಇವ್ರು ಕೊಟ್ಟು ತಗೊಂಡಿರೋದು ಎಷ್ಟು ಗೊತ್ತಾ? ಅಬ್ಬಬ್ಬ ಅಂದ್ರೆ 90,000 ರೂಪಾಯಿ. ಇದ್ದಿದ್ 30,000 ರೂಪಾಯಿ ಕೊಟ್ಟು ಇನ್ನು 1 ವರ್ಷ ಟೈಮ್ ತಗೊಂಡು ತೀರಿಸ್ತಾರೆ. ನೀನ್ ತಗೊಂಡ್ರೆ ಸಾಕಪ್ಪ, ಜಾಗ ತಗೊಂಡ್ಬಿಡು ಅಂತ ಆತ. ಯಾರು ತಗೊಳಕ್ ಮುಂದಕ್ಕೆ ಬರ್ತಿಲ್ಲ. ಯಾಕೆ ಗೊತ್ತಾ? ಆ ಜಾಗದಲ್ಲಿ ದೆವ್ವ ಓಡಾಡ್ತಿದೆ, ಗಾಳಿ ಓಡಾಡ್ತಿದೆ ಅಂತ. 40 ವರ್ಷದಿಂದ ಇದ್ದೀನಿ ಗುರುಗಳೇ, ಈ 1 ಎಕರೆನಲ್ಲಿ ಯಾವ ದೆವ್ವನೂ ಬಂದಿಲ್ಲ ನೀವು ಮಾಡಿರೋ ಪರಿಹಾರಕ್ಕೆ ಅಂತ. ಹೌದು, ತುಂಬಾ ಜನಕ್ಕೆ ಅಲ್ಲೊಂದು ಚೆಕ್ಮೇಟ್ ಇಡ್ಬೋದು. ಅದಕ್ಕೆ ಹೇಳೋದು, ಶತಕೋಟಿ ಸಮಸ್ಯೆಗೆ ಅನಂತ ಕೋಟಿ ಪರಿಹಾರ. ನೋಡಿ, ಅದರಲ್ಲಿ ಅದಕ್ಕೆ ಅವರು ದೊಡ್ಡವರಾಗಿರೋದು. ಇವತ್ತು ಆ 1 ಎಕರೆ ಬೆಲೆ ನೀವು ನಂಬುವುದಿಲ್ಲ, ಕಡಿಮೆ ಅಂದ್ರೆ 30 ಕೋಟಿಯ ವ್ಯಾಲ್ಯೂಯೇಷನ್.
ಜಾಯಿಂಟ್ ವೆಂಚರ್ ಪ್ರಾಪರ್ಟಿ ಡೆವಲಪ್ಮೆಂಟ್ ಕೊಟ್ರು ಅಂದ್ರೆ ಒಂದು 200 ಕೋಟಿ ಜೇಬಿಗೆ ಬಂದ್ಬಿಡುತ್ತೆ. ತಗೊಂಡಿರೋದು 90,000, ಕೊಟ್ಟಿರೋದು 30,000, ಇನ್ನು 60,000, 5,000, 3,000, 1 ವರ್ಷ ಟೈಮ್ ತಗೊಂಡು ಅವ್ರು ತೀರ್ಸಿರೋದು. ನಾವು ಮಾಡೋಲ್ಲ. ಸೊ ಇವತ್ತು ಕೂಡ ಅಂಥದ್ದೇ ಒಂದು ನಿಮಗೆ ಬರೆದಿಟ್ಕೊಳ್ಳಿ. ನಮಗೆ ಕೆಲವೊಂದು ವಿಪತ್ತುಗಳು ಕೂಡ ಬರ್ತವೆ. ಆ ವಿಪತ್ತಾರಿ ಯಾವುದು? ಸೊ ಆ ದಿನ ಮಾಡ್ಕೊಳಕ್ ಹೋಗಲ್ಲ. ತುಂಬಾ ಮುಖ್ಯ ಕೆಲಸ, ಮುಖ್ಯ ಜರ್ನಿ, ಜಗಳ, ಕಲಹ, ಸಿಗ್ನೇಚರು, ಇವುಗಳಿಗೆ ಹೋಗುವುದಿಲ್ಲ ಅನ್ನತಕ್ಕಂಥದ್ದು ಹಾಕೊಳ್ಳಿ. ಅದ್ಯಾವುದು, ಯಾವ್ಯಾವ ನಕ್ಷತ್ರಕ್ಕೆ ಯಾವ್ಯಾವ್ದು ಬರುತ್ತೆ ಅನ್ನತಕ್ಕಂಥದ್ದನ್ನ ತಿಳಿಸ್ಕೊಡ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ನೀವು ದೊಡ್ಡವರಾಗ್ಬೇಕು. ನಿಮಗೂ ಕೂಡ ಆ 100 ರೂಪಾಯಿ ಸಮಸ್ಯೆಗೆ ನಿಮ್ ಜೇಬಲ್ಲೂ ಒಂದು 10,000 ಪರಿಹಾರಗಳು ಸಿಗಬಾರ್ದಾ? ನೀವು ದೊಡ್ಡವರಾಗ್ಬೇಕು ಮಕ್ಕಳೇ. ನಿಮಗೂ ಎಲ್ರು ಸಲ್ಯೂಟ್ ಹೊಡಿಬೇಕು, ನಿಮಗೂ ಎಲ್ರು ನಮಸ್ಕಾರ ಅನ್ಬೇಕು, ನಿಮಗೂ ಎಲ್ರು ಗೌರವ ಅನ್ಬೇಕು. ಹೋಗೋಬಾರೋ ಅನ್ನೋನು ಕೂಡ ಅಯ್ಯ ನಮಸ್ತೆ ಅನ್ಬೇಕು. ಅಂಥದ್ದೊಂದು ತಾಕತ್ ನಿಮಗ್ ಸಿಗಬೇಕು ಅಂತ ತಿಳಿಸ್ಕೊಡ್ತಾನೆ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಪ್ರತಿಯೊಂದು ಸನ್ನೆಗಳೇ ಮಕ್ಕಳೇ. ತುಂಬಾ ವೈದಿಕರು ಪ್ರತಿಯೊಂದನ್ನ ಕೇಳಿ ನೋಡಿ ತಿಳ್ಕೊಂಡು ಹೆಜ್ಜೆ ಇಡ್ತಾರೆ ಅಂತ ಹೇಳಿದ್ನಲ್ಲ, ಬರೆದಿಟ್ಕೊಳ್ಳಿ. ನಿಮ್ಮ ಆತ್ಮೀಯರಿಗೂ ಫಾರ್ವರ್ಡ್ ಮಾಡಿ. ಎಲ್ಲರಿಗೂ ಒಂದು ದಾರಿದೀಪ ಆಗಲಿ. ಇವತ್ತು ಕಡಿಮೆ ಅಂದ್ರು ಮಾಧ್ಯಮದಲ್ಲಿ ಪೂರ್ಣ ಕರ್ನಾಟಕದಲ್ಲಿ ನಾನು ಬಂದು ಆಲ್ಮೋಸ್ಟ್ 18 ವರ್ಷ 19 ವರ್ಷ ಮೇಲೆ ಆಗಿದೆ. ಯಾವತ್ತೂ ರಿಪೀಟ್ ಆಗಿಲ್ಲ ಕಾರ್ಯಕ್ರಮಗಳು. ಆದಷ್ಟು ಅದನ್ನು ನಾನು ನೋಡ್ಕೊಂಡಿದ್ದೇನೆ. ಆ ರಿಸರ್ಚ್ ನಿಮ್ಮಂಥವ್ರ ಜೊತೆ ಕುಳಿತು ಅನ್ನತಕ್ಕಂಥದ್ದು ಇರಲಿ. ಅಶ್ವಿನಿ ನಕ್ಷತ್ರಕ್ಕೆ ತೊಂದರೆ ಬರೋ ನಕ್ಷತ್ರ ಕೃತಿಕಾ ನಕ್ಷತ್ರ, ಉತ್ತರಾ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಬೋಮ್ ಬರೆದಿಟ್ಕೊಳ್ಳಿ. ಆ ದಿನ ತೊಂದರೆಯೇ, ಏನೋ ಒಂದು ಮಾತು, ಮನಸ್ಸಿಕ್ಷೆ, ಒಂದು ಬಾಧೆ ಬರುತ್ತೆ. ನೆವರ್ ಜಂಪ್ ಆನ್ ಟು ಕನ್ಕ್ಲೂಷನ್. ವಿಪತ್ತುಗಳು ಬರತಕ್ಕಂಥ ದಿನ. ಸೊ ಅದರಿಂದ ಮಾತುಕತೆ ಮಾಡ್ತೇವೆ, ವ್ಯಾಪಾರ ಮಾಡ್ತೇವೆ, ಸ್ಟಾರ್ಟ್ ಮಾಡ್ತೇವೆ. ನಕ್ಷತ್ರ ಯಾವುದು? ನೀವು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಿರಿ. ಸೊ ಮೇಕ್ ಶೋರ್ ಕೃತಿಕಾ ನಕ್ಷತ್ರ, ಉತ್ತರಾ ನಕ್ಷತ್ರ, ಉತ್ತರಾ ಪಾಲ್ಗುಣಿ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ. ಇನ್ನು ವಿಶೇಷವಾಗಿ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಿರಿ. ರೈಟ್. ನಿಮಗೆ ಭರಣಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ರೋಹಿಣಿ ನಕ್ಷತ್ರ, ಹಸ್ತ ನಕ್ಷತ್ರ, ಶ್ರವಣ ನಕ್ಷತ್ರ ತೊಂದರೆ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಿರಿ ಅನ್ನೋದಾದ್ರೆ ರೋಹಿಣಿ, ಹಸ್ತ, ಶ್ರವಣ ಬರೆದಿಟ್ಕೊಳ್ಳಿ. ಆವತ್ತು ನಾವು ಯಾವುದೇ ಒಂದು ವಿಪತ್ತುಗಳು, ನಮಗೆ ಗೊತ್ತಿಲ್ಲದೆ ತೊಂದರೆಗಳು, ಅಡ್ಡಿಗಳು, ಎಲ್ಲೋ ಪ್ರಯಾಣ ಹೋಗ್ಬೇಕು, ಹೋದ್ರೆ ಟ್ರೈನ್ ಮಿಸ್ಸು, ಇನ್ನೊಂದು ಈ ಥರದ್ದು ಆಗತಕ್ಕಂಥದ್ದು ಆಗುತ್ತೆ. ಮಾತುಕತೆ ಕೂತ್ಕೊಳ್ಳಲ್ಲ. ಏನೋ ಒಂದು ಇಬ್ರು ಒಪ್ಪಿದಿರಿ, ಮನೆಯವ್ರು ಒಪ್ಪಲ್ಲ. ಅವತ್ತು ಹೋದಾಗ ಸಿಗೋಲ್ಲ. ಅವತ್ತು ಒಂದು ಇಂಟ್ರ್ಯೂ ನಿಮ್ಮ ಪರವಾಗಿ ನಿಲ್ಲಲ್ಲ, ಆ ಇಂಟ್ರ್ಯೂವರೇ ಬಂದಿರೋಲ್ಲ. ಈ ಥರದ್ದು ಆಗತಕ್ಕಂಥದ್ದು ಆಗುತ್ತೆ. ದೆನ್ ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದ್ದೀರಿ. ಮೃಗಶಿರಾ ನಕ್ಷತ್ರ,
ಚಿತ್ತ ನಕ್ಷತ್ರ, ಧನಿಷ್ಠ ನಕ್ಷತ್ರ ಜಾಗ್ರತೆ. ಅಗೇನ್ ಐ ಆಮ್ ಸೇಯಿಂಗ್, ನೀವು ಕೃತಿಕಾ ನಕ್ಷತ್ರದಲ್ಲಿ ಹುಟ್ಟಿದಿರಿ ಅನ್ನೋದಾದ್ರೆ ಮೃಗಶಿರ, ಚಿತ್ತ, ಧನಿಷ್ಠ, ವಿಪತ್ತು. ಇನ್ನು ರೋಹಿಣಿ ನಕ್ಷತ್ರದಲ್ಲಿ ಹುಟ್ಟಿದಿರಿ, ಗುರುಗಳೇ ನಮ್ಗೆ ಯಾವುದು ತೊಂದರೆ ಕೊಡೋ ನಕ್ಷತ್ರಗಳು, ಆ ದಿನ ಆ ವ್ಯಕ್ತಿಗಳ ಜೊತೆಯಲ್ಲೂ ಹುಷಾರಪ್ಪ, ಬೇಜಾರು ಮಾಡ್ಕೋಬೇಡಿ. ನಿಮ್ಗೂ ಅವ್ರಿಗೆ ಆಗೋಲ್ಲ, ಅವ್ರ ದಾರಿ ಬೇರೆ, ತೇರಿಗೆ ಎಳಿತು ಕೋಣ ನೀರಿಗೆ ಎಳಿತು. ಹೇಗೆ ಅಶ್ವಿನಿ ನಕ್ಷತ್ರದವರಿಗೆ ಕೃತಿಕಾ ನಕ್ಷತ್ರ, ಉತ್ತರ ನಕ್ಷತ್ರ, ಉತ್ತರ ಪಾಲ್ಗುಣಿ ನಕ್ಷತ್ರ, ಉತ್ತರಾಷಾಢ ನಕ್ಷತ್ರ, ಅವ್ರ ಜೊತೆ ಭಿನ್ನಾಭಿಪ್ರಾಯಗಳು ಬರುತ್ತೆ. ಸೊ ಅಂಥವ್ರ ಜೊತೆ ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಮಾತುಕತೆ ಇರ್ಬೋದು, ಸಂಬಂಧಗಳಿರ್ಬೋದು, ಅನುಬಂಧಗಳಿರ್ಬೋದು, ಗೃಹ ಬಂಧನಗಳು ಇರ್ಬೋದು. ಅದು ಮಾಡಿಸುತ್ತೆ, 100% ನೆನ್ಪಿಟ್ಕೊಳ್ಳಿ. ಸೊ ಮುಖ್ಯವಾಗಿ ರೋಹಿಣಿ ನಕ್ಷತ್ರದವರು ಆರುದ್ರ ನಕ್ಷತ್ರ, ಸ್ವಾತಿ ನಕ್ಷತ್ರ, ಶತಭಿಷ ನಕ್ಷತ್ರದವರ ಜೊತೆ ಹಾಗೂ ಆ ಒಂದು ನಕ್ಷತ್ರದ ದಿನ ವ್ಯವಹಾರಗಳು, ವ್ಯಾಪಾರಗಳು, ಮಾತುಕತೆಗಳು, ಕೊಡೋದು ತಗೊಳ್ಳೋದು, ಕೊಟ್ಟವನು ಕೊಡಂಗಿಯೇ. ಅಯ್ಯೋ ಈ ಕಾಲದಲ್ಲಿ ಕೊಡೋ ಮಾತು ಮನುಷ್ಯ ಮೈಲಿಗೆ ಯಪ್ಪ ಅದಕ್ಕೇನಪ್ಪ ಇಂಥದ್ದೊಂದು ಬಂದಿರೋದು. ಕರುಕಾಲ ಯಾಕೆ ಗೊತ್ತಾ, ಮನುಷ್ಯ ಮಾತ್ರ ನೀವು ನೋಡಿ ಯೂಸ್ ಅಂಡ್ ಥ್ರೂ ಆಗ್ಬಿಟ್ಟಿದೆ. ಮೊದಲು ಏನೋ ಒಂದು ಪೇಪರ್ ಬಳಸೋದು, ತೆಗೆದು ಬಿಸಾಕ್ತಿದ್ವಿ. ಊಟಕ್ಕೆ ಹೋಗ್ತಿದ್ವಿ, ಊಟದೆಲೆ ತಿಂದ ಮೇಲೆ ಎಲ್ಲ ಬಿಸಾಕ್ತಿವಿ. ಓಕೆ, ಒಂದು ಕಾಲಘಟ್ಟ ಬಂತು, ಈ ಪೆನ್ನು ತಗೊಳ್ಳಿ ನೀವು ಬೇಕಾದ್ರೆ, ಇಂಕ್ ಹಾಕೊಂಡು ಮತ್ತೆ ಮತ್ತೆ ಬರೀತಿದ್ವಿ. ಆಮೇಲೆ ರೀಫಿಲ್ ಹಾಕೋ ಪೆನ್ ಬಂತು. ನಮ್ಮ ಕಾಲಕ್ಕೆ ರೀಫಿಲ್ಲು, ಇಂಕ್ ಹಾಕೊಳ್ಳೋ ಪೆನ್ ಎರಡೂ ಇತ್ತು. ರೀಫಿಲ್ ಮಾತ್ರ ಹೋಗ್ಬಿಟ್ಟು ನೀವು ನಂಬೋಲ್ಲ 4 ಆಣೆ 8 ಆಣೆ ರೀಫಿಲ್ಲು ತಗೊಬಂದು ಅದನ್ನ ಹಾಕೊಳ್ಳೋದು. ಅದನ್ನು ನೀವು ನಂಬೋಲ್ಲ 10 ತಗೊಂಡ್ರೆ ಎಷ್ಟು ಅಂತ, 20 ತಗೊಂಡ್ರೆ ಎಷ್ಟು ಅಂತ ಗೊತ್ತಿಲ್ಲದೆ ತಗೊಬಂದ್ಬಿಟ್ರೆ ಅದು ಸೋರೋಗ್ಬಿಡುತ್ತೆ, ಗಟ್ಟಿಯಾಗ್ಬಿಟ್ಟಿರುತ್ತೆ. ಅದು ಗುಂಡು ಪಿನ್ ತೆಗೆದು ಹಿಂಗ್ ಚುಚ್ಚಿ ಮೈಯೆಲ್ಲ ಇಂಕು, ಅದು ಅಷ್ಟು ಬೇಗ ಹೋಗಲ್ಲ, ಬಟ್ಟೆಗಳಿಗೆಲ್ಲ ಅಂಟಿಸ್ಕೊಂಡು ಆ ಒಂದು ಬಾಧೆಗಳಾಗ್ತಿತ್ತು. ಆಯ್ತರ, ಇವತ್ತು ಅದು ಹೋಗ್ಬಿಟ್ಟು ಯೂಸ್ ಅಂಡ್ ಥ್ರೋ ಪೆನ್ ಬಂದ್ಬಿಟ್ಟಿದೆ. ನೀವು ನೋಡಿ 5 ರೂಪಾಯಿ ಪೆನ್ ತಗೋ, ಖಾಲಿ ಆಯ್ತು ಅಂದ್ರೆ ಬಿಸಾಕು. ಹೌದಾ? ಸಂಬಂಧಗಳು ಹಾಗೆ, ಯೂಸ್ ಅಂಡ್ ಥ್ರೋ. ನೀವು ಸಿಗೋವರೆಗೂ, ನಿಮ್ಮಿಂದ ಸಹಾಯ ಆಗೋವರೆಗೂ ನಮ್ಮ ದೇವರು, ನಮ್ಮ ಗುರುಗಳು, ನಮ್ಮ ಅಣ್ಣ, ನಮ್ಮ ಅಕ್ಕ ನಿಮ್ಮಿಂದ ಇಲ್ಲ ಅಂತೇಳಿ ಅವನು ದಡ್ರು ನೀವು ದಡ್ರು, ನೀವು ಪೆದ್ದುಗಳು, ನೀವು ಇನ್ನೂ ಅರ್ಥನೇ ಮಾಡ್ಕೊಂಡಿಲ್ಲ. ಯಾರಾದ್ರೂ ಚೆನ್ನಾಗಿ ಮಾತಾಡಿದ್ರೆ ನನ್ನನ್ನು ನಂಬಿಡೋದೆ. ದೇವರೇ ಹೇಳಿದ್ದಾರೆ ನಂಬಬೇಡ ಅಂತ, ಭಗವಾನ್ ಕೃಷ್ಣರೇ ಹೇಳಿದ್ದಾರೆ. ಇದು ಕುತ್ಸಿತ ಸ್ವಾರ್ಥಿಗಳ ಪ್ರಪಂಚ. ಅದಕ್ಕೆ ಅಕಾಲಿಕ ಮಳೆ, ಅಕಾಲಿಕ ಯುದ್ಧ, ಅಕಾಲಿಕ ಅಭಾವ. ಇನ್ನೇನಾಗುತ್ತೆ ನಮ್ಮ ಬುದ್ಧಿ? ನೀವು ಯೋಚನೆ ಮಾಡಿ ನೋಡಿ, ನನ್ನನ್ನು ಸೇರಿಸಿ ಯೂಸ್ ಅಂಡ್ ಥ್ರೋ. ನನಗದಿಲ್ಲ, ನಾನು ಆ ಸಂಬಂಧಗಳೇ ಇಟ್ಕೊಂಡಿಲ್ಲ, ಆದಷ್ಟು ದೂರ ಬಂದ್ಬಿಟ್ಟಿದ್ದಾನೆ. ಯೂಸ್ ಅಂಡ್ ಥ್ರೋ ನಮಗಾಗಿದೆ, ನಮ್ಮ ವಿದ್ಯೆಗೆ. ಅದ್ರ ಬಗ್ಗೆ ಬೇಸರ ಏನಿಲ್ಲ, ನಮಗೆ ದಾರಿ ತೋರಿಸೋದು ಅಷ್ಟೇ. ನಮ್ಗೆ ಆ ದಾರಿ ಬಿಟ್ಟು ಬೇರೆ ಇನ್ನೇನನ್ನು ಯೋಚನೆ ಮಾಡೋದಿಲ್ಲ. ಕೊಡೋಕ್ ನೀವ್ ಯಾರು, ಮರ್ಯಾದೆ ಆಗ್ಲಿ, ದುಡ್ಡಾಗ್ಲಿ, ಇನ್ನೊಂದಾಗ್ಲಿ. ಅಮ್ಮ ನೆನೆಸಿದ್ದು ಇವತ್ತೇನಿದ್ದರೂ ಪ್ರತಿ ಶ್ವಾಸವೂ ನನ್ನ ಗಂಗಮ್ಮ. ಬನ್ನಿ ಶನಿವಾರ ವಿಶೇಷವಾಗಿ ಅಮ್ಮನವರ ಆ ಸಂಕಲ್ಪ, ದಾರಿ, ಪೂಜೆ ಇದೆಲ್ಲವೂ ಇರತಕ್ಕಂಥದ್ದು. ನಿಮ್ಗೆ ಆ ದಾರಿದ ಮಾರ್ಗದರ್ಶನ ಎಲ್ಲ ಸಿಗಲಿ, ನನ್ನ ಅಮ್ಮನ ಮಾರ್ಗದರ್ಶನ ಆಶೀರ್ವಾದ ಸಿಗಲಿ. ಅಲ್ಲೊಂದು ನವಚಂಡಿಕಾ ಯಾಗ, ಈ ಪಿಶಾಚ ಯೋಗ ನಡೀತಿದೆಯಲ್ಲ, ಇದೇ 28ನೇ ತಾರೀಕು ಆಗ್ತಿದೆ, ದಶಮಿ ದಿನ ಶನಿವಾರ, ಪುಷ್ಯ ನಕ್ಷತ್ರ. ಬಂದು ಪಾಲ್ಗೊಂಡು ಅಮ್ಮನ ಆಶೀರ್ವಾದ, ಪ್ರಸಾದ ಪ್ಲಸ್ ಆ ರಕ್ಷಾ ತಗೊಂಡೋಗಿ ಅಂತ ಹೇಳ್ತಾ ಇರ್ಲಿ. ರೋಹಿಣಿ ನಕ್ಷತ್ರ ಕೇಳಿದ್ನಲ್ಲ, ಆರುದ್ರ, ಸ್ವಾತಿ ಹಾಗೂ ಶತಭಿಷ. ಸರಿ, ಮೃಗಶಿರ ನಕ್ಷತ್ರಕ್ಕೆ ಯಾರು? ಪುನರ್ವಸು ನಕ್ಷತ್ರ, ವಿಶಾಖ ನಕ್ಷತ್ರ, ಪೂರ್ವಭಾದ್ರ ನಕ್ಷತ್ರ. ನಾವೆಷ್ಟು ಹೇಳಿದ್ರು ನಾವು ಹೋಗಿ ಇಂಥವ್ರ ಹತ್ರನೇ ಸಿಕ್ಕಾಕೊಳ್ಳೋದು ಮಕ್ಕಳೇ. ನಮ್ಮ ಕರ್ಮ ಏನ್ ಗೊತ್ತ, ಸುತ್ತಾಕೊಂಡಿರೋದು ಅದೇ ಇರುತ್ತೆ. ನೀವು ಬೇಕಾದ್ರೆ ಗಮನಿಸಿ ನೋಡಿ, ಅಲ್ಲೇ ಒಂದು ಆಗೋದು ಇಲ್ಲ. ನೀವು ಬೇಕಾದ್ರೆ ಗಮನಿಸಿ ನೋಡಿ, ಮೃಗಶಿರ ನಕ್ಷತ್ರದವರು ನೀವು ಪುನರ್ವಸು ನಕ್ಷತ್ರದವ್ರ ಜೊತೆ ಹೇಗಿದ್ದೀರಿ,
ಆಯ್ತಾ? ಇಲ್ಲ ವಿಶಾಖ ನಕ್ಷತ್ರದವರ ಜೊತೆ, ಇಲ್ಲವೇ ಪೂರ್ವಭಾದ್ರ ನಕ್ಷತ್ರದವರ ಜೊತೆ ನಿಮ್ಮ ಸಂಬಂಧಗಳು, ಬಂಧಗಳು, ಅನುಬಂಧಗಳು ಅಲ್ಲೆಲ್ಲೋ ಒಂದು ನೋಡಿದ್ದೇನೆ ನಾನು. ನನ್ನ ಆತ್ಮೀಯ ಒಂದು ಗುರು ಕುಟುಂಬ ಬಲಗೈ ಬಂಟ ಆಯ್ತಾ, ಮುಗಿಸಿರ. ಅಮ್ಮನವರು ಅವನನ್ನು ನಂಬಲ್ಲ, ಅವನು ಕೂಡ ಅಮ್ಮನವ್ರ ಹತ್ರ ಹೀಗೆ ಇಲ್ಲ ಸರ್, ಯಾಕೋ ಅಮ್ಮ ಯಾಕೋ ನನ್ನ ಮೇಲೆ ಒಂದು ಅಪಾರ್ಥ ತಿಳ್ಕೊತಾರೆ, ಬಿಡಿ ಸರ್. ಮೃಗಶಿರ ನಕ್ಷತ್ರ, ಅವ್ರದ್ದು ಪೂರ್ವಭಾದ್ರ ನಕ್ಷತ್ರ. ಓಹೋ, ಸಂಬಂಧಗಳಲ್ಲೂ ಅನುಬಂಧಗಳಲ್ಲೂ ಈ ರೀತಿ ವಿಚಿತ್ರವಾಗಿ ಎಳೆದಾಟ ತಂದಿಡತಕ್ಕಂಥದ್ದಾಗುತ್ತೆ ಅಂತ. ಇನ್ನು ವಿಶೇಷವಾಗಿ ಆರ್ದ್ರ ನಕ್ಷತ್ರವಾಗಿದೆ. ಎಸ್, ನೀವು ಆರ್ದ್ರ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ ಹಾಗೂ ಉತ್ತರಾಭಾದ್ರ ನಕ್ಷತ್ರದವರ ಜೊತೆ ಬಂಧ ಸಂಬಂಧ ಹಾಗೂ ಆ ನಕ್ಷತ್ರ ಬಂದ ದಿನ ವಿಪತ್ತಾರೆ, ಅವರಿಂದ ವಿಪತ್ತು, ಆ ದಿನ ವಿಪತ್ತು, ಏನೋ ಒಂದು ನಷ್ಟ ಕಳ್ಕೊತೀರಿ. ದೊಡ್ಡ ಕಾರ್ಯ ಮಾಡಕ್ ಹೋಗ್ಬೇಡಿ, ಹೊಸ ಕಾರ್ಯ ಮಾಡಕ್ ಹೋಗ್ಬೇಡಿ, ಹೊಸ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗ್ಬೇಡಿ. ಅವ್ನು ಟ್ರೇಡಿಂಗ್ ಹೋಗ್ಬಿಡ್ತಾನೆ, IPL ಅಂದಿದೆ, ಕ್ರಿಕೆಟ್ ಬಂದಿದೆ ಅಂದಿದ್ದೇನೆ ನಿಮ್ ಬೆಟ್ಟಿಂಗ್ ಆ್ಯಪ್ಗಳು ಶುರು ಆಗ್ಬಿಟ್ಟಿರ್ತಾರೆ ಬೇರೆ ಬೇರೆ ರೀತಿನಲ್ಲಿ, ಹವಾಲ ರೀತಿನಲ್ಲಿ. ನೋಡ ಈ ಸಿಕ್ಸರ್ಗೆ ಎಷ್ಟು ನೋಡಪ್ಪ ಅಂತ ಫುಲ್ ಡೀಲ್ ಮಾಸ್ಟರ್ಗಳ ಕುತ್ಕೊಳ್ಳೋದು. ನೆನ್ಪಿಟ್ಕೊಳ್ಳಿ, ಕಡಿಮೆ ಅಂದ್ರು ಈ IPL ಲೀಸ್ಟ್ ಅಂದರು ನೀವು ಕೇಳಿದ್ರೆ ಗುಂಡಿಗೆ ಹೊಡೆದು ಹೋಗ್ತೀರಿ. ಒಂದು 5 ಲಕ್ಷ ಕೋಟಿಯಷ್ಟು ವ್ಯವಹಾರ ನಡೆಯುತ್ತೆ. 5 ಲಕ್ಷ ಕೋಟಿಯಷ್ಟು ದ ಬೆಟ್ಟಿಂಗ್ ರನ್ಸ್. ಇಟ್ ಇಸ್ ಲೀಸ್ಟ್ ನಾನು ಹೇಳ್ತಿರೋದು. ಅಷ್ಟು ದುಡ್ಡು ಇದೆ ನಮ್ಮವ್ರ ಹತ್ರ, ಕಟ್ತಾರೆ 100, 200, 500, 1000. ಬ್ಯಾಂಕ್ ಮ್ಯಾನೇಜರ್ ಕೂಡ ಡೆಪಾಸಿಟ್ ಇಟ್ಟಿರೋ ದುಡ್ಡು ತಗೊಂಡೋಗಿ ಕಟ್ಟಾಡೋದೆ. ಅಂತ ಒಂದು ಪ್ರಭಾವ. ಸೊ ಆರ್ದ್ರ ನಕ್ಷತ್ರ 100%, ಪುಷ್ಯ ನಕ್ಷತ್ರದವರ ಜೊತೆ ಇಲ್ಲ ವ್ಯವಹಾರ, ಜಾಗ್ರತೆ. ಇನ್ನಷ್ಟಿದೆ ಈ ನಕ್ಷತ್ರಗಳ ಬಗ್ಗೆ, ವಿಪತ್ತಾರೆಗಳ ಬಗ್ಗೆ, ಕ್ಷೇಮ ತಾರೆಗಳ ಬಗ್ಗೆ, ಸಾಧಕ ತಾರೆಗಳ ಬಗ್ಗೆ, ಆರೋಗ್ಯ ತಾರೆಗಳ ಬಗ್ಗೆ, ಮಿತ್ರ ತಾರೆಗಳ ಬಗ್ಗೆ, ಯಾರ ಜೊತೆ ಮಿತ್ರತ್ವ ಇಟ್ಕೋಬೇಕು, ಯಾವ ನಕ್ಷತ್ರದವರು, ಇದೆಲ್ಲವನ್ನು ನಿಮಗೆ ಒಂದೊಂಚೂರೆ ತಿಳಿಸ್ಕೊಡ್ತೇನೆ. ಶೇರ್ ಮಾಡಿ ನಿಮ್ಮ ಆತ್ಮೀಯರಿಗೂ, ನಿಮ್ಮ ಮಕ್ಕಳಿಗೂ, ನಿಮ್ಮ ಮನೆಯವ್ರಿಗೂ, ನಿಮ್ಮ ಕುಟುಂಬದವ್ರಿಗೂ ಇದು ತಲುಪಿ ಅವರ ಬದುಕು ಕೂಡ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ನಿಮ್ಮ ಮನೆ ಬಂಗಾರ ಆಗೋಗ್ಲಿ, ನಿಮ್ಮ ಮನೆ ಬಂಗಾರ ಆಗೋಗ್ಲಿ ಅಂತ. ಇರ್ಲಿ, ಇವತ್ತಿನ ಈ ಒಂದು ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ವಿಶೇಷವಾಗಿ ಆರುದ್ರ ನಕ್ಷತ್ರವೇ ಶೋಭನ ಯೋಗ, ಭವಕರಣ. ರಾಹು ಸಾರದಲ್ಲೇ ಇರೋದ್ರಿಂದ ಮೇಷರಾಶಿ ಸ್ವಲ್ಪ ಎಚ್ಚರಿಕೆ. ಎಚ್ಚರಿಕೆ ಏನಲ್ಲ, ಅನ್ಯಾಯದ ವ್ಯವಹಾರ, ಅನ್ಯಾಯವಾಗಿ ದುಡ್ಡು ತಿನ್ನೋರು, ಇಲ್ಲ ತುಂಬಾ ವೈದಿಕವಾಗಿ ಬದುಕ್ತಕ್ಕಂಥ ಯಾಜ್ಞಿಕರು, ನಿತ್ಯ ಯಾಜ್ಞಿಕರು ಅಂತ ಇದ್ದಾರೆ ಮಕ್ಕಳೇ. ಅವ್ರು ಯಾರ ಕೈಗೂ ಸಿಗೋಲ್ಲ, ಯಾರ ಕೈಗೂ ಕಾಣಿಸೋಲ್ಲ. ಅವ್ರದೇ ಆದಂತ ಒಂದು ಲೆಕ್ಕ ಬೇರೆ ನೋಡಿದಾನೆ. ಅವ್ರ ತಪಸ್ಸು ಬೇರೆ, ಅವ್ರ ಧ್ಯಾನ ಬೇರೆ, ಅವ್ರ ಚಿಂತನೆ ಬೇರೆ. ಅಂಥವರು ಎಲ್ಲ ನಿತ್ಯ ಹೇಗಾದ್ರೂ ಮೋಸ ಮಾಡಿ ಮಿನಿಮಮ್ ಪಿಕ್ ಪಾಕೆಟ್ ಮಾಡೋದು, ಬಾಯಿ ತೆಗೆದ್ರೆ ಸುಳ್ಳು ಹೇಳೋದು, ಹೆಂಗಾದ್ರೂ ಸರಿ ಹೇಗಾದ್ರೂ ಚೆನ್ನಾಗಿರ್ಬೇಕು ಸ್ವಾಮಿ, ಅದು ನಾನೊಬ್ಬನೇ ಆಗಿರ್ಬೇಕು ಸ್ವಾಮಿ ಅನ್ನೋರ್ ಕಾಲ. ರಾಹು ಅಂದ್ರೆ ಅದೇ, ಒಂದ ವಿಪರೀತ ಮೋಸ ಇಲ್ಲ ವಿಪರೀತ ಧರ್ಮ. ಇವುಗಳಲ್ಲಿರ್ತಕ್ಕಂಥವ್ರಿಗೆ ಅನುಕೂಲ. ನಾನು ಯಾವಾಗ್ಲೂ ಹೇಳ್ತೇನೆ, ಉಪ್ಪು ತಿಂದವ ನೀರು ಕುಡಿಯಲೇಬೇಕು ಅಷ್ಟೇ. ವೃಷಭ ರಾಶಿ ಎಕ್ಸ್ಪೋರ್ಟ್, ಇಂಪೋರ್ಟ್, ಗ್ಯಾಸು, ಪೆಟ್ರೋಲು, ಆಯಿಲು, ಸಿಮೆಂಟು, ಟೆಕ್ನಿಕಲ್, ಗುಪ್ತಚರ ಇಲಾಖೆ. ಅಲ್ಲಿ ನೋಡಿ, ಪಾಕಿಸ್ತಾನದಲ್ಲಿ ಯಾವ ಭಿಕ್ಷುಕರನ್ನು ಬಿಡ್ತಿಲ್ವಂತೆ. ಇದು ಯಾವ್ದು ದುರಂಧರ್ ಪಿಕ್ಚರ್ ನೋಡ್ಬಿಟ್ಟು ಪ್ರತಿ ಭಿಕ್ಷುಕನ್ನು ಇಂಟ್ರಾಗೇಷನ್ ಮಾಡ್ತಿದ್ರಂತೆ, ಯಾವನು, ಏನು, ಎತ್ತ, ಎಲ್ಲಿಂದ ಅಂತ. ಕೊಟ್ಟಿರೋ ಕೆಲವೊಂದು ಏಟುಗಳು ಶಿವ ನಿಜವೇ. ಸೊ ಆ ತರ. ಸೊ ಗುಪ್ತಚರ ಇಲಾಖೆ, IT ಇಲಾಖೆ, ಸೈಬರ್ ಕ್ರೈಮ್ ಇಲಾಖೆ, ಭರ್ಜರಿ ಬೇಟೆಗಳು ನಡೆಯುತ್ತೆ, ಸಿಗುತ್ತೆ. ಈ IPL ಬೆಟ್ಟಿಂಗ್ ಮೇಲೆ ಸ್ವಲ್ಪ ಕಣ್ಣಿಡಿ ಸರ್, ನಿಜವಾಗ್ಲೂ ಇದೆ ಸರ್. ಹೇಳ್ತಿದ್ದೇನಲ್ವಾ, 5 ಲಕ್ಷ ಕೋಟಿ ಅನ್ನೋದು ತುಂಬಾ ಕಡಿಮೆ. ನಾನು ಹೇಳ್ತಿರೋದು ತುಂಬಾ ಕಡಿಮೆ. ಇಟ್ಸ್ ಮಚ್ ಮೋರ್ ದನ್ ಬಿಗರ್ ವಾಟ್ ಯು ಥಿಂಕ್. ಇಷ್ಟೇ ಹೇಳಬಲ್ಲೆ. ಅದರ ಮೇಲೆ ನೀವು ಒಂದು ಗ್ರೌಂಡ್ ವರ್ಕ್ ಮಾಡಿ ಸರ್. ನೋಡಿ, ಸರ್ಕಾರಕ್ಕೆ ಇಲ್ಲ, ಸರ್ಕಾರ ಏನ್ ಮಾಡ್ಬಿಡ್ಲಿ, ಲೀಗಲೈಸ್ ಮಾಡ್ಬಿಡ್ಲಿ, 40% ಟ್ಯಾಕ್ಸ್ ಹಾಕ್ಬಿಡಿ.
40% ಹೆಂಗು ಲಾಟ್ರಿಗೂ ಅದಕ್ಕೂ ಇದಕ್ಕೂ ಹಾಕ್ತಿದ್ದೀರಲ್ವಾ, ಇದಕ್ಕೂ ಹಾಕ್ಬಿಡಿ, ಲೀಗಲೈಸ್ ಮಾಡ್ಬಿಡಿ, ನಿಮ್ಗೆ ಆದಾಯ ಬರುತ್ತೆ. ಕಡಿಮೆ ಅಂದ್ರೂ ಒಂದು IPL ಬಂತು ಅಂದ್ರೆ 30 ಲಕ್ಷ ಕೋಟಿವರೆಗೂ ನಡೆಯುತ್ತೆ. ನಮ್ಮ ರಾಷ್ಟ್ರದ ಒಂದು 70% ಬಜೆಟ್, 40% ಅಂದ್ರೆ 12 ಲಕ್ಷ ಕೋಟಿ ಸ್ವಾಮಿ. ಏನೆಲ್ಲ ಮಾಡ್ಬೋದು. ಲೀಗಲೈಸ್ ಮಾಡ್ಬಿಡಿ. ಗವರ್ಮೆಂಟ್ ಪೋರ್ಟಲ್ ಇಂದಲೇ ರೇಸ್ ಹೆಂಗೂ ನಡೆಸ್ತಿದ್ದೀರಿ, ಇದು ನಡೆಸಿ, ಇದನ್ನು ಒಂಚೂರು ಲೀಗಲ್ ಮಾಡ್ಬೇಡಿ. ಕದ್ದು ಮುಚ್ಚಿ ಯಾಕೆ? ಎಲ್ಲ ದೊಡ್ಡ ದೊಡ್ಡವ್ರು ನಡೆಸ್ತಿದ್ದಾರೆ ಬೆಟ್ಟಿಂಗ್ ಆಪ್ಗಳು. ಏನ್ ಸ್ವಾಮಿ ನೀವು ನೋಡಿ. ಇನ್ನು ಮಿಥುನ್ ರಾಶಿ, ಚಂದ್ರ ರಾಹು ಸಾರದಲ್ಲಿ ವೈದಿಕ ಪೂಜಾ, ಪೌರೋಹಿತ್ಯ, ಆಗಮ, ಲಾಯರು, ಪ್ರೀಚಿಂಗು, ಕೋಚಿಂಗು, ಟೀಚಿಂಗು, ಟೆಕ್ನಿಕಲ್ಲು, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲ ಸಿಂಧು. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಇನ್ನು ಕರ್ಕಾಟಕ ರಾಶಿ, ರಾಹು 12ನೇ ಮನೆ, ವೃತ್ತಿ ವಿಚಾರದಲ್ಲಿ ಸ್ವಲ್ಪ ಓಡಾಟ, ತೊಳಲಾಟ, ಒತ್ತಡ ಅನ್ನಿಸ್ತಕ್ಕಂಥದ್ದು, ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್. ಚಂದ್ರ 12ನೇ ಮನೆ, ದೂರದ ಕೆಲಸ, ದೂರದ ವ್ಯವಹಾರ, ದೂರದ ವ್ಯಾಪಾರ, ಸ್ವಲ್ಪ ತಳಮಳಗಳ ಚಿಂತನೆ, ಒಂದೆಳೆದಾಟ, ಜಾಗ್ರತೆ. ದೊಡ್ಡದು ಬೇಡ ಮಕ್ಕಳು. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಮಾತೃಕೆ, ಸಮಾಧಾನ. ಇನ್ನು ವಿಶೇಷವಾಗಿ ಸಿಂಹರಾಶಿ, ಲಾಭದಲ್ಲಿ ಚಂದ್ರ ರಾಹು ಸಾರ. ಲಾಯರ್ ಆಗಿದ್ದೀರಿ, ಜೈಲರ್ ಆಗಿದ್ದೀರಿ, ಪೊಲೀಸ್ ಆಗಿದ್ದೀರಿ, ಡಿಫೆನ್ಸ್ ಅಲ್ಲಿ ಇದ್ದೀರಿ, ಕಂಡುಹಿಡಿಯೋದ್ರಲ್ಲಿದ್ದೀರಿ, ದಂಡಾಧಿಕಾರಿ, ಮಂತ್ರಾಧಿಕಾರಿ. ನ್ಯಾಯಬದ್ಧ ನೋಡಿ. ಎಂಥವರನ್ನಾದರೂ ಹುಡುಕಿ ಕೆದಕಿ ತಗೋಬಂದು ಕೊಡುತ್ತೆ ಮಕ್ಕಳ. ಕೆಟ್ಟದ್ದು ಕೆಟ್ಟದ್ದೇ, ಕೆಟ್ಟದ್ದು ಕೆಟ್ಟದ್ದೇ. ಅದನ್ನೇ ಕೃಷ್ಣರು ಅರ್ಜುನನಿಗೆ ಹೇಳ್ತಾರೆ, ಲೋಕವೆಲ್ಲ ನಿನ್ನನ್ನು ಮೋಸ ಮಾಡ್ಲಿ, ಲೋಕವೆಲ್ಲ ನಿನ್ನನ್ನು ದೋಚಲಿ, ನೀನು ಮಾತ್ರ ಎಂದಿಗೂ ದರೋಡೆಕೋರ ಆಗಬೇಡ, ನೀನು ಮೋಸಗಾರ ಆಗ್ಬೇಡ, ನೀನ್ ಮೋಸ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾನೆ. ಬೇಡ ಮಕ್ಕಳ, ರಾಮನಿದ್ದಾನೆ. ರಾಮನವಮಿ ಇದು ಸತ್ಯ ಹೇಳ್ತೇನೆ. ರಾಮ ರಾಮ ಅನ್ನೋದು ಅದೇ. ಆ ದಶರಥರಿಗೆ ದಾಶರಥಿ ಅಂತ ಹೇಳಿದ್ರೆ, ರಾಮರಿಗೆ ದಾಶರಥಿ ಅಂದ್ರೆ ಎಷ್ಟು ಉಕ್ಕು ಬಿಡ್ತಾರೆ. ಅಂತ ಒಂದು ಭಾವ. ಸೊ ಸಿಂಹಂ ನೋಡ್ಕೊಂಡು ನ್ಯಾಯ ಮಾರ್ಗದ ಸಂಪಾದನೆ, ತೃಪ್ತಿಯಾಗಿ ಹೋಗಿ ಮಲಗ್ತೀವಿ ಮಕ್ಕಳೇ. ನಮ್ಮ ಗುರುಗಳು ಒಂದು ಮಾತು ಯಾವಾಗ್ಲೂ ಹೇಳ್ತಾರೆ, ಯಾವ ಮನುಷ್ಯ ತಿಂದು ಒಂದು 2 ರಿಂದ 3 ಗಂಟೆನಲ್ಲಿ ಹಸಿವೆ ಅಂತಾನೋ, ತಿಂದು ಏನ್ ತಿಂದ್ರು 2 ರಿಂದ 3 ಗಂಟೆಲಿ ಹಸಿವೆ ಅಂತಾನೋ, ಮಲಗಿದ್ದು ಒಂದು 5 ರಿಂದ 10 ನಿಮಿಷದಲ್ಲಿ ಶಿವ ಅಂತ ಗೊರಕೆ ಹೊಡಿತಾನ, ಅವನಿಗಿಂತ ಸುಖಿ ಇಲ್ಲ ಅಂತ. ಅವನಿಗಿಂತ ಸುಖಿ ಇಲ್ಲ. ಯೋಚನೆ ಮಾಡಿ ನೋಡಿ. ಟೆನ್ಷನ್ ಇರೋವನಿಗೆ, ಭಯ ಪಡೋವನಿಗೆ ಇಲ್ದಿದ್ದ ಕಾಯಿಲೆಗಳು ಬರೋದು. BPಗಳು, ಶುಗರ್ಗಳು, ಆಸಿಡ್ಗಳು, ಎಲ್ಲ ಕೊಲೆಸ್ಟ್ರಾಲ್ಗಳು. ಅದು ಬೇಕಿತ್ತು, ಇದು ಬೇಕಿತ್ತು, ಹಂಗಿರ್ಬೇಕಿತ್ತು, ಹಿಂಗಿರ್ಬೇಕಿತ್ತು ಅನ್ನೋವನಿಗೆ ಎಲ್ಲಿ ತಿನ್ನೋದು ಅರ್ಗೋದು. ತಿನ್ನೋದಕ್ಕೂ ಒಂದು ಟ್ಯಾಬ್ಲೆಟ್, ಅರ್ಗೋದಕ್ಕೂ ಒಂದು ಟ್ಯಾಬ್ಲೆಟ್. ನನಗದಿಲ್ಲಪ್ಪ, ಸರಿ ತಿಂತೇನೆ, ಬಕಾಸುರ ನಾನು. ಈಗ ಕಮ್ಮಿ ಮಾಡ್ಕೊಬಿಟ್ಟಿದ್ರೆ ಮನುಷ್ಯನಿಗೆ ಇದೇನೋ ಇದು, ಈ ನಾಲ್ಗೆ ಮೇಲೆ ಇಡ್ತಾ ಇಲ್ಲ ಇಷ್ಟೊಂದು ಅಂತ ಅಷ್ಟೇ. ಇನ್ ಮಲಗಿದ ತಕ್ಷಣ ನಿದ್ದೆ ಬರ್ಬೇಕು. ನನಗಂತೂ ನಿದ್ರೆ ಕೇಳಲೇಬೇಡಿ. ಅದಕ್ಕೆ ನಮ್ಮ ಮನೆಯವ್ರು ಎಲ್ರಿಗೂ ನನ್ನ ನಿದ್ರಾ ವಿಚಾರದಲ್ಲ ಅವ್ರಿಗೆ ಪೂರ್ಣವಾಗಿ ಫ್ರೀ ಕೊಟ್ಬಿಟ್ಟಿದೆ. ಇದ್ಯಾಕೆ ಎಬ್ಬರಿಸೋದಿಲ್ಲ? ನನಗೆ ಗೊತ್ತಿದೆ ನಿದ್ದೆ ಬಾಧೆ. ನನಗೆ ನಿದ್ದೆನಲ್ಲಿ ಎಬ್ಬರಿಸಿದ್ರೆ ರುದ್ರತಾಂಡವ ಅಂತ. ಮಲಗಿದ ತಕ್ಷಣ 5 ರಿಂದ 10 ನಿಮಿಷ ಶಿವ ಅಂತ ನಿದ್ದೆ ಬಂದಿರುತ್ತೆ. ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು. ಹಾಗೆ ಯಾರಿಗೆ ನಿದ್ದೆ ಬರೋದು ಹೇಳಿ? ಯಾರಿಗೂ ತಲೆ ಹೊಡೆದಿಲ್ಲ, ಯಾರಿಗೂ ಮೋಸ ಮಾಡಿ ಬದುಕಿಲ್ಲ, ನಾಳೆ ಎಷ್ಟು ಕಿತ್ಕೋಬೇಕು, ಏನು ಮಾಡ್ಬೇಕು, ಯಾರಿಗ್ ದೋಚಬೇಕು, ಯಾವ್ದನ್ನ ಭೋಗಿಸ್ಬೇಕು, ಇಂಥದ್ದು ಇಟ್ಕೊಳ್ಳೋ ನಿದ್ದೆ ಬರೋಲ್ಲ. ನನ್ನ ಗುರುಗಳು ಹೇಳಿರೋದು ನೋಡಿ. ಈ 2 ನಿಮ್ಮ ಹತ್ರ ಇದೆಯಾ ಅನ್ನೋದನ್ನ ಯೋಚನೆ ಮಾಡಿ. ಎಷ್ಟಿದ್ರೆ ಏನು ನಿದ್ದೆ ಬರ್ಲಿಲ್ಲ ಅಂತ ಹೇಳಿದ ಮೇಲೆ ಬಂತು ಎಲ್ಲ ಕಾಯಿಲೆ ಅವನಿಗೆ. ಇನ್ನು ಕನ್ಯಾ ರಾಶಿ, ಕೇಂದ್ರದಲ್ಲಿ ಚಂದ್ರ ರಾಹು ಸಾರ. ರಾಹು 6ನೇ ಮನೆ. ಬ್ಯೂಟಿಫುಲ್. ಸ್ಪೋರ್ಟ್ಸ್ ಲೈನ್ ಅಲ್ಲಿ ಇದ್ದೀರಾ, ಟೆಕ್ನಿಕಲ್ ಲೈನ್ ಅಲ್ಲಿ ಇದ್ದೀರಾ, ಇಂಜಿನಿಯರಿಂಗ್ ಲೈನ್ ಅಲ್ಲಿ ಇದ್ದೀರಾ, ರಿಕವರಿ ಏಜೆಂಟ್ಸ್ಗಳಾಗಿದ್ದೀರಾ, ಫೈನಾನ್ಷಿಯಲ್ ರಿಕವರಿ, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರ ಅನುಕೂಲ. ತುಲಾ ರಾಶಿ, ಭಾಗ್ಯದಲ್ಲಿ ಚಂದ್ರ. ಫ್ಯಾಂಟಾಸ್ಟಿಕ್.
ಈ ಒಂದು ಅಡ್ವೈಸರ್ಗಳಾಗಿದ್ದೀರಾ, ಹಿರಿಯರ ಜೊತೆಯಲ್ಲಿ ಒಂದು ಅಸಿಸ್ಟೆಂಟ್ ಕೆಲಸಗಳು, ಲಾಯರ್ ಕೆಳಗಡೆ, ಡಾಕ್ಟರ್ ಕೆಳಗಡೆ, ಕಂಪೌಂಡರ್ ಇರ್ಬೋದು, ನರ್ಸ್ ಇರ್ಬೋದು, ಫಾರ್ಮಸಿಸ್ಟ್ ಇರ್ಬೋದು, ಟೆಕ್ನಿಷಿಯನ್ಸ್ ಇರ್ಬೋದು, ಲ್ಯಾಬ್ ಟೆಕ್ನಿಷಿಯನ್ ಇರ್ಬೋದು, ಟೈಪಿಸ್ಟ್ ಇರ್ಬೋದು, ಸ್ಟೆನೋಗ್ರಾಫರ್ ಇರ್ಬೋದು, ಇಂಥ ಅಸಿಸ್ಟೆಂಟ್ ವೃತ್ತಿಗಳಲ್ಲಿ ಅದ್ಭುತ ಪ್ರಗತಿ. ಇನ್ನು ವೃಶ್ಚಿಕ ರಾಶಿ, ಚಂದ್ರ ಅಷ್ಟಮ, ಕೆಲವೊಂದು ಕೆಲಸ ಕಾರ್ಯ, ಓಡಾಟ, ಸುತ್ತಾಟ, ಸ್ವಲ್ಪ ಪ್ರೆಷರ್ ತುಂಬಿಸ್ತಕ್ಕಂಥ ಒಂದು ದಿನ ಆಗುತ್ತೆ. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಸಂಕಲ್ಪ, ಇವತ್ತು ಯಾವುದೇ ಒಂದು ಸಿಗ್ನೇಚರ್ಗಳು ಹಾಕ್ಲಿಕ್ಕೆ ಆದಷ್ಟು ಹೋಗ್ಬೇಡಿ. ಮೊದಲೇ ಪ್ಲಾನ್ ಮಾಡ್ಕೊಳ್ಳಿ, ಬೆಳಿಗ್ಗೆ ಎದ್ದ ತಕ್ಷಣ ಲಿಸ್ಟ್ ಮಾಡ್ಕೊಳ್ಳಿ, ಇದು 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 ಈ ಟೈಮ್ಗೆ ಅಂತ. ಇಲ್ಲ ಇವತ್ತೆಲ್ಲ ಒಂಥರ ಕಲಸು ಮಲೋಗರ ಆಗತಕ್ಕಂಥದ್ದು ಆಗುತ್ತೆ, ಜಾಗ್ರತೆ. ಇನ್ನು ಧನುಸು ರಾಶಿ, ರಾಹುಸಾರ ಸ್ವಲ್ಪ ನೋಡ್ಕೊಂಡು ಕೊಡೋದು ತಗೊಳ್ಳೋದು. ಹೌದು, ಈ ಶತಕೋಟಿ ದಾರಿದ್ರ್ಯಗಳಲ್ಲಿ ಒಂದ್ ದಾರಿದ್ರ್ಯ ಏನ್ ಗೊತ್ತಾ, ನಂಬದವ್ರಿಗೆಲ್ಲ ನಾವು ನಂಬಿಸ್ದವನ್ನೆಲ್ಲ ಏನಕ್ಕೆ ನಂಬಕ್ ಹೋಗ್ಬೇಕಪ್ಪ. ಏನ್ ಮಾಡಿದ್ದಾರೆ, 30 ಚಿಲ್ಲರೆ ಎಕರೆ. ನಮ್ಮ ಅಣ್ಣ ಒಳ್ಳೆಯವನು, ಜೊತೆಲೆ ತಗೊಳ್ಳೋಣ. ಅಣ್ಣನ ಹೆಸರಲ್ಲಿ ಏನಾಗುತ್ತೆ, ಅಣ್ಣ ನಿಂತ್ಕೋತಾನೆ. ಈ ಯುಗ ಈ ಯುಗ ಎಲ್ಲ ದ್ವಾಪರ ಯುಗದಲ್ಲೇ, ಅಲ್ಲೇ ತ್ರೇತಾಯುಗದಲ್ಲೇ ನಡೆದು ಬಿಟ್ಟಿದೆ ಸ್ವಾಮಿ. ನಾಳೆ ರಾಮನವಮಿ, ಮನೇಲೆ ನಡೆದು ಬಿಟ್ಟಿದೆ. ತಾಯಿಗೆ ಮೀರಿದ ತಾಯಿಯೇ, ಕೈ ಆತರ ಆಗೋಕ್ ಸಾಧ್ಯನೇ ಇಲ್ಲ. ಯೋಚನೆ ಮಾಡಿ ನೋಡಿ. ಅಂಥದ್ರಲ್ಲಿ ಇವತ್ತು ಹೇಳಬಿಟ್ಟೆ ಬರಲ್ಲ ಜಮೀನು ಅಂತ. ನಮ್ಮ ಅಪ್ಪ ಎಲ್ಲ ಈ ತರ ಮಾಡ್ಕೊಂಡ್ರು, ಒಳ್ಳೆ ಒಂದು ಚಾಪೆ ಹಾಕೊಂಡು ಮಲ್ಕೊಂಬಿಡಿ, ಅದು ಬಿಡ್ತು ಅಂತ. ಅವ್ರು ಮಾಡೋಲ್ಲ, ಕೊಡಲ್ಲ. ಅಬ್ಬಬ್ಬಾ ಅಂದ್ರೆ ಅಂಗಲಾಚಿ ಇನ್ನೊಂದು ಒಂದು 10%, 30 ಎಕರೆ 3 ಎಕರೆ ಕೊಟ್ರೆ ಹೆಚ್ಚು ಅಂತ. ಇವರು ದುಡ್ದು ಕೊಟ್ಟಿರೋ 30 ಎಕರೆ ಅದು ಅಪ್ಪನ ಆಸ್ತಿ ಅಲ್ಲ, ತಾತನ ಆಸ್ತಿ ಅಲ್ಲ, ಇವ್ರದು. ನಿನ್ನನ್ನು ಯಾರು ಮಾಡು ಅಂದ್ರು, ಅದಕ್ಕೆ ಹೇಳೋದು. ತುಂಬಾ ದೊಡ್ಡವ್ರು ಆಗೋದೇನು ಕೇಳಿ, ಅನುಭವಸ್ತ್ರನ. ಇದು ಮಾಡಿದ್ರೆ ಓಕೆನಾ, ಅಪ್ಪನ ಹೆಸ್ರಲ್ಲಿ ಮಾಡ್ಲಾ, ಅಣ್ಣನ ಹೆಸ್ರಲ್ಲಿ ಮಾಡ್ಲಾ, ನನ್ನ ಹೆಸ್ರಲ್ಲಿ ಮಾಡ್ಲಾ, ನಾಳೆ ಇಂಥ ಸಮಸ್ಯೆ ಬರುತ್ತೆ, ಹೆಂಡತಿ ಹೆಸ್ರಲ್ಲಿ ಮಾಡ್ಲಾ, ನನ್ನ ಮಗ ಯಾಕೋ ಮಾಡ್ತಿರೋದ್ ರೀತಿ ನೋಡಿದ್ರೆ ನಾಳೆ ನನಗೆ ಅನ್ನ ಆಗ್ತಾನೋ ಇಲ್ವೋ, ಹೆಂಡತಿ ಹೆಸ್ರಲ್ಲಿ ಮಾಡಿಟ್ಬಿಡೋಣ, ಎಲ್ಲ ಜಾಯಿಂಟ್ ಆಗಿ ಮಾಡಿ ಇಟ್ಕೊಳ್ಳೋಣ. ಈ ರೀತಿ ಭದ್ರತೆಗಳು ತೆಗೆದುಕೊಳ್ಳದೆ ನೀವು ಧನಸ್ಸು ಜಾಗ್ರತಪ್ಪ. ಕೊಟ್ಟವನ್ ಕೊಡಂಗಿ, ಈಸ್ಕೊಂಡವನು ಈರ್ಭದ್ರ. ಇವತ್ತು ಮಕರ ರಾಶಿ, ಫ್ಯಾಂಟಾಸ್ಟಿಕ್ ಡೇ. ಯಾವುದೇ ಒಂದು ಪೆಟ್ರೋಲು, ಆಯಿಲು, ಗ್ಯಾಸು, ಮೋಸದ ವ್ಯವಹಾರಗಳು, ಸುಳ್ಳು ಹೇಳೋ ವ್ಯವಹಾರಗಳು ಯಾವುದು, ಏನೋ ಒಂದು ಕಲಬೆರಕೆ ವ್ಯವಹಾರಗಳು. ಇವತ್ತು ಸಿಲಿಂಡರ್ಗೆಲ್ಲ ಏನೇನೋ ಕಾಳು ಸಂತೆನಲ್ಲಿ ನೋಡಿ ಹೆಂಗೆಂಗೋ ಮಾರ್ತಿದ್ದಾರೆ. ನಿಜವಾಗ್ಲೂ ಇವರು ಚೆನ್ನಾಗಿರ್ತಾರ ಮಕ್ಕಳು? ಕಷ್ಟ ಕಾಲಕ್ಕೆ ಒಬ್ಬ ಮನುಷ್ಯ ಬದುಕು ಕಟ್ತಿದ್ರೆ ಈ ತರದೊಂದು ಬೆಂಕಿಯ, ಈ ತರದೊಂದು ಮೋಸವ, ಈ ತರದೊಂದು ಅನ್ಯಾಯವ, ಹೇಳೋರು ಕೇಳೋರು ಇಲ್ವಾ? ಯೋಚನೆ ಮಾಡಿ ನೋಡಿ. ಯಾರು ನೀವ್ ಅನ್ಕೊಂಡಿದ್ರಿ ದೇವ್ರು ನೋಡ್ತಿಲ್ಲ ಅಂತ, ಒಬ್ಬ ಬಡವನ ಹೊಟ್ಟೆಗೆ ಯಾರೋ ಒಬ್ಬ ಹೋಟ್ಲ್ ಪುಣ್ಯಾತ್ಮ ಗ್ಯಾಸು, ದುಡ್ಡು, ಅವ್ಯವಸ್ಥೆ ಹೋಟ್ಲಲ್ಲೇ ನೇಣು ಹಾಕೋಬಿಟ್ಟಿದ್ದಾನಪ್ಪ ಅಂತ. ನಿಮಗ್ ನಿಜವಾಗ್ಲೂ ನೆಮ್ಮದಿಯಾಗಿ ಮಲಗ್ತೀರಾ? ಯೋಚನೆ ಮಾಡಿ ನೋಡಿ, ಎಷ್ಟು ದುಡ್ಡು ಮಾಡಿದೆ, ಎಷ್ಟೇನ್ ಮಾಡಿದೆ, ಸಿಕ್ಕಿದ್ದೆ ಚಾನ್ಸು? ಖಂಡಿತ ಇಲ್ಲ ಮಕ್ಕಳೇ. ಪ್ರಕೃತಿ ಮಾತೆ ಅದಕ್ಕೆ ಈ ವಿಕೋಪ. ಹೊಡಿತು ಅಂದ್ರೆ ಸುನಾಮಿ, ಮಿಂಚು ಹೊಡೆದಾಗೆ, ಸಿಡ್ಲು ಹೊಡೆದಾಗೆ ಬ್ಲಾಸ್ಟ್ ಮಾಡಿ ಬಿಸಾಕ್ಬಿಡುತ್ತೆ. ನೆನ್ಪಿಟ್ಕೊಳ್ಳಿ, ಒಬ್ಬ ಅನ್ನದಾತನಿಗೆ, ಅನ್ನ ಇಡೋನಿಗೆ ಇಷ್ಟು ಮೋಸ. ಅವ್ನಿಗೆ ಬದುಕು ಅನ್ನ ಮಾಡಿ, ಅಡಿಗೆ ಮಾಡಿ ಬಡಿಸುವಂತ ಒಬ್ಬ ಹೋಟೆಲ್. ಅವ್ನಿಗೆ ಗೊತ್ತಿರೋದು ಅದೊಂದು ವಿದ್ಯೆ. ಅದಕ್ಕೂ ಮಣ್ಣಾಗ್ತಿದ್ದೀರಾ ಸ್ವಾಮಿ. ಕಾಳಸಂತೆ ಡ್ರೈವರ್ಗಳು ಪಾಪ, CNG ಗ್ಯಾಸು ಅದು ಕೂಡ ಬ್ಲ್ಯಾಕು, ಇನ್ನೊಂದು ರೀತಿನಲ್ಲಿ. ಏನು ಮೋಸನಯ್ಯ, ಏನು ನ್ಯಾಯನ? ಇದಕ್ಕೆ ಹೇಳೋದು ಮಕ್ಕಳೇ, ನ್ಯಾಯ ಧರ್ಮ ಎಲ್ಲಿದೆ ಅಂದ್ರೆ ನೋಡಿ, ಈ ತರ ಅಕಾಲಿಕ ಆಗುತ್ತೆ ಅಂದ್ರೆ ಇದೆ. ಸ್ವಲ್ಪ ಮಕರ ರಾಶಿ ಅಂತ ವ್ಯವಹಾರಗಳು, ಅಂತ ಕೆಲಸಗಳು. ಯಾಕಂದ್ರೆ 2ನೇ ಮನೇಲೂ ರಾಹು, 6ನೇ ಮನೇಲೂ ರಾಹು, ಚಂದ್ರ, ಗುರು ಜೊತೆ ಗುರು ಚಾಂಡಳ. ಹೇಗಾದ್ರೂ ಬದುಕೋ, ಬಾಚ್ಕೊಳ್ಳೋ,
ಕಸನೇ ಅದು. ನೋಡ್ಕೊಂಡು ಮಕ್ಳು ಅಡ್ಡ ಸಂಪಾದನೆ, ಅಡ್ಡ ದಾರಿ ಬೇಡ. ಸ್ಪೋರ್ಟ್ಸ್ ಲೈನಲ್ಲಿ ಇದ್ದೀರಿ, ಈ ಒಂದು ಕಲಾ ಲೈನಲ್ಲಿ ಇದ್ದೀರಿ, ಅದ್ಭುತವಾದಂಥ ಪ್ರಗತಿಯುತವಾಗಿರ್ತಕ್ಕಂಥ ದಿನ. ಇನ್ನು ಕುಂಭರಾಶಿ, ರಾಹು ನಿಮ್ಮನಲ್ಲೇ ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ಸ್ವಲ್ಪ ಭಾರ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಒಂದೊಂದೇ ನಿಧಾನವಾಗಿ ಹೆಜ್ಜೆ ಇಡಿ. ಕುಜರಾಹು ಸಂಧಿ ಇದ್ದಾಗ ಉನ್ಮತ್ತರು, ಉದ್ರಿಕ್ತರು, ಕೋಪಿಷ್ಟರು, ಅತೃಪ್ತರು, ಕಾಮಾಂಧರು, ಭಯಸ್ಥರು, ವಿಪರೀತವಾದಂಥ ನಿದ್ದೆ, ವಿಪರೀತ ಊಟ, ಈ ಥರ ಕೆಲವೊಂದು ಕಲಿಕೆಗಳು ಮಾಡಿಸ್ತದೆ. ಗಮನಿಸಿ ನೋಡಿ. ದುರ್ಗಾ ಆರಾಧನೆ, ರುದ್ರಾಭಿಷೇಕಂ, ರುದ್ರಂ, ಹೇಗೂ ಅಮ್ಮನವ್ರದ್ದು ನವಚಂಡಿಕಾ ಯಾಗ ಇದೆಯಲ್ಲ ನೋಡಿ. ರಾಹು ನಕ್ಷತ್ರ, ಕೇತು ನಕ್ಷತ್ರ, ಇಂಥದ್ರಲ್ಲಿ ಕುಜನ್ ನಕ್ಷತ್ರ ಹುಟ್ಟಿರ್ತಕ್ಕಂಥವ್ರು, ಶನಿ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅಮ್ಮನವರು ಆ ತಾಯಿ ಪ್ರಸಾದ, ತಾಯಿ ದರ್ಶನ, ನನ್ನ ಗಂಗಮ್ಮ ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕುಂಭ ಸ್ವಲ್ಪ ಜಾಗ್ರತೆ, ಅಮ್ಮನವರ ಆರಾಧನೆ ಮಾಡ್ಕೊಳ್ಳಿ. ದೊಡ್ಡ ಕಾರ್ಯ, ದೊಡ್ಡ ಕೆಲಸ, ನಿಮ್ಮನ್ನ ಯಾರು ದಿಕ್ಕು ತಪ್ಪಿಸ್ತಕ್ಕಂಥದ್ದು ಆಗುತ್ತೆ. ನೀವ್ ಏನೇ ವೇಗವಾಗಿ ಹೋಗ್ತೀನಿ ಅಂದ್ರೆ, ಮನೆ ಗಾಡಿಲಿ ಹೋಗ್ತಿದ್ದೀನಿ, ಯಾರಾದ್ರೂ ಹಿಂಗ್ ಬಂದು ಹಿಂಗ್ ಹೋಗ್ತಾರೆ, ಒಪ್ಪೋಣ, ಸೀದಾ ಬಂದು ಹಿಂಗ್ ನಿಲ್ಸೋದ, ಏನೇ ಅಂದ್ರೆ ನಾನು ನಿಲ್ಸೋದೆ ಅಂತಾನೆ. ಇನ್ನು ಸಿಟ್ಟಿಗೆ ಬರುತ್ತಾ ಇಲ್ವಾ, ಏನೇ ಇದ್ವಾ, ಯಾರೇ ನಿಂಗೆ ಲೈಸೆನ್ಸ್ ಕೊಟ್ಟಿವ ಅಂದ್ರೆ ಉಳಿದು ಬಿಟ್ಟಿದ್ದಾನೆ. ಪಂಚೆ ಕಟ್ಕೊಂಡಿದ್ದೆ, ಪಗಡಿ ಕಟ್ಟಿದ್ದೆ, ಕ್ಯಾಪ್ ಹಾಕಿದ್ದ ಅಂದಿದ್ರೆ ಬಾಸುಂಡೆಯೇ. ಪಕ್ಕದಲ್ಲಿ ಧರ್ಮಪತ್ನಿ, ಗುರುಗಳೇ ಅವನು ಮೂರ್ಖ, ಅವನು 10 ಪೈಸೆ ಮೂರ್ಖ, ಅವನು ಇವತ್ತು ಡಿಸೈಡ್ ಮಾಡ್ಕೊಬಿಟ್ಟಿದ್ದಾನೆ. ಬಿಟ್ಬಿಡಿ, ಯಾರ ಮೇಲೂ ಮಾಡೋಕೆ, ನಮ್ಮ ಗಾಡಿಗೆ ಬಂದಿದ್ದಾನೆ. ನೀವೇ ಹೇಳ್ತಿದ್ದೀರಲ್ವಾ, ಮೂಲ ತ್ರಿಕೋಣಗಳಲ್ಲಿ ರಾಹುಗಳು ಓಡಾಡ್ತಿದೆ, 3 ರಾಹುಗಳು, 4 ರಾಹುಗಳು ಅಂತ. ಸುಮ್ಮನಿದ್ದು ಬಿಡಿ ಅಂತ ಸುಮ್ಮನೆ ಅದೇ, ನೀವು ನಂಬಲ್ಲ. ಹಿಂಗ್ ತೆಗೆದ ಹಿಂದ್ಗಡೆ ಲಾರಿ ಅವನು ಹಿಂಗೆ ಡಬಕ್ ಅಂತ ಬಿದ್ದ. ಎಲ್ರು ನೋಡ್ತಿದ್ದಾರೆ ನನ್ನನ್ನ. ಅಲ್ಲಿಂದ ಅಲ್ಲೇ ಲಾಟ್ರಿ, ಅಲ್ಲೇ ಬಹುಮಾನ. ಈಗ ದಿಸ್ ಇಸ್ ವಾಟ್. ಸೊ ಕುಂಭರಾಶಿಗೆ ಈ ಥರದ್ದು ಏನೂ ಅಡ್ಡಿ ಏನೂ ಆಗಲ್ಲ. ನಾನೇನ್ ಪೋಯ ಎಲ್ಲ ಅವರು ಯಾರೇನಾದ್ರೂ ಇಲ್ಲಿ, ನಾನು ಚೆನ್ನಾಗಿದ್ದೀನಿ ಹಿಂಗೆ ಅನ್ಕೊಂಡು ಮುಂದಕ್ಕೆ ಹೋಗಿ, ನಾನು ಚೆನ್ನಾಗಿರ್ಬೇಕು, ನಾನು ಯಾರ ಸುದ್ದಿಗೂ ಹೋಗಲ್ಲ, ನಾನು ಯಾವ ಮಾತುಕತೆಗೂ ಹೋಗಲ್ಲ, ಈ ರೀತಿ ಹೆಜ್ಜೆ ಹಾಕಿ ಚೆನ್ನಾಗಿರ್ತಾರೆ. ಮೀನರಾಶಿ 12ನೇ ಮನೆಯಲ್ಲಿ ರಾಹು, ಆಕಸ್ಮಿಕ ದೂರ ಪ್ರಯಾಣ, ದೂರದ ಕೆಲಸ, ದೂರದ ವ್ಯವಹಾರ, ಎಕ್ಸ್ಪೋರ್ಟ್ ಇಂಪೋರ್ಟ್, ಮಸಾಲ, ಸ್ಪೈಸಸ್ಸು, ಕೆಮಿಕಲ್ಸು, ರಸಗೊಬ್ಬರ, ಇಂತಹ ವ್ಯವಹಾರಗಳು ಒಂದು ಸ್ವಲ್ಪ ಫಲಪ್ರದವಾಗಿ ನಿಲ್ಲತಕ್ಕಂಥ ಒಂದು ದಿನವಾಗಿರುತ್ತೆ. ತೊಂದರೆಗಳಿಲ್ಲ. ಸ್ವಲ್ಪ ಇನ್ಫೆಕ್ಷನ್ಗಳುಂಟು, ಜಾಗ್ರತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.